ಅಸ್ಟ್ರಾಲಜಿ ಅಂದರೆ ಏನು? ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಜ್ಯೋತಿಷ್ಶಾಸ್ತ್ರಕ್ಕೆ ಸೀಮಿತವಾಗಿರ್ತಾನೆ. ಒಳ್ಳೆ ಕೆಲಸಗಳು ಮಾಡೋದ್ರಿಂದ, ದಾನ ಧರ್ಮ ಮಾಡೋದ್ರಿಂದ ನಮ್ಮ ಹಣೆ ಬರೋಣ ಅಥವಾ ಕೆಟ್ಟದೇನಾದರೂ ನಮ್ಮ ಜೀವನದಲ್ಲಿ ನಡೆಯುವಂಥದ್ದು ಬದಲಾಯಿಸ್ಕೋಬೋದು. ಆ ಮನುಷ್ಯನಿಗೆ ಹಣೆ ಬರಹವನ್ನು ಬರೀತಾನಂತೆ ವಿಧಾತ. ಅದು ಅವನ ಇದು. ಯಾಕಂದ್ರೆ ವಿಧಿ, ಒಂದು ವಿಧಿ. ನೀನು ಹುಟ್ಟಿ ಬರುವಂತಹ ಜೀವಿ, ನೀನು ಇದೇ ರೀತಿಯಲ್ಲಿ ಇರಬೇಕು ನಿನ್ನ ಜೀವನ ಅಂತ ಒಂದು ಬರೆದಿರ್ತಾನೆ. ಇಲ್ಲಿ ಗಣಿತ ಶಾಸ್ತ್ರ, ಫಲಿತ ಶಾಸ್ತ್ರ ಹೇಳುವಂಥದ್ದು ಎರಡು ವಿಧ. ಗಣಿತದ ಮೂಲಕವಾಗಿ ಜಾತಕವನ್ನು ನಿರ್ಮಾಣ ಮಾಡಿಕೊಂಡು ಆ ನಂತರದಲ್ಲಿ ಫಲದ ಮೂಲಕವಾಗಿ ನಾವು ಫಲವನ್ನು ಹೇಳಬೇಕಾಗಿರ್ತಕ್ಕಂಥದ್ದು. ಗುರುಜಿ, ನಿಮ್ಮ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ವಿಜ್ಞಾನನ, ಕಲೆನ ಅಥವಾ ನಂಬಿಕೆ? ನೀವು ಬರುವಂತಹ ಸಮಯಕ್ಕೆ ನಿಮ್ಮ ಜಾಗದಲ್ಲಿ ಮತ್ತೊಬ್ಬರು ಬಂದು ಕೂತ್ಕೊಳ್ಬೋದು, ಆಯ್ತಾ? ಆಗ ಲಗ್ನ ಬೇರೆ ಆಗಿರ್ತದೆ. ಮತ್ತೊಬ್ಬನು ಪ್ರಶ್ನೆ ಕೇಳಬಹುದು, ಆಗ ಲಗ್ನ ಬೇರೆ ಆಗ್ತದೆ, ಆಯ್ತಾ? ಆಯಾ ಲಗ್ನಕ್ಕೆ ಅನುಗುಣವಾಗಿ ಅನ್ವಯಿಸ್ತದೆ. ಗುರುಜಿ, ನೀವೇ ಹೇಳ್ದಂಗೆ ಎಲ್ಲ ಬ್ರಹ್ಮಲಿಖಿತ ಅಥವಾ ಪೂರ್ವಜನ್ಮದ ಪುಣ್ಯ ಕರ್ಮಗಳ ಮೇಲೆ ಈ ಜನ್ಮ ನಿಶ್ಚಯ ಆಗಿರುತ್ತೆ ಅನ್ನೋದಾದ್ರೆ ಇದೇ ಲವ್ ಮ್ಯಾರೇಜಲ್ಲಿ ಆಗೋದು. ಕೆಲವು ನೀವು ಮಾಡಿರ್ತೀರ ಪ್ರಿಡಿಕ್ಷನ್, ಇದು ಜಾಸ್ತಿ ದಿನ ಇರೋದಿಲ್ಲ, ಈಗ ಡಿವೋರ್ಸ್ವರೆಗೂ ಹೋಗ್ತಾರೆ. ಸೊ ಇದು ಬ್ರಹ್ಮಲಿಖಿತದಲ್ಲಿ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಆಗ್ಲಿಕ್ಕಿಂತ ಮುಂಚೆ ಜ್ಯೋತಿಷ್ಯದ ಬಗ್ಗೆ ನನಗೆ ಅಷ್ಟಾಗಿ ನಾಲೆಡ್ಜ್ ಇದ್ದಿಲ್ಲ. ಸೊ ಖಂಡಿತವಾಗ್ಲೂ ನೋಡೋ ನಿಮ್ಮೆಲ್ಲರಿಗೂ ಜ್ಯೋತಿಷ್ಯ ಅಂದರೆ ಏನು ಅಂತ ಪರಿಪೂರ್ಣವಾಗಿ ಒಂದು ನಾಲೆಡ್ಜ್ ಸಿಗುತ್ತೆ ಈ ಎಪಿಸೋಡ್ ನೋಡಿದ ಮೇಲೆ. ಸೊ ಇವತ್ತು ನಮ್ಮ ಜೊತೆಲಿದ್ದಾರೆ ತನ್ನ ಇಡೀ ಜೀವನವನ್ನೇ ಜ್ಯೋತಿಷ್ಯಕ್ಕೋಸ್ಕರ ಮುಡಿಪಾಗಿಟ್ಟಿರುವಂಥ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆದಂಥ ಜ್ಯೋತಿಷ್ಯ ವಿದ್ವಾನ್ ಡಾಕ್ಟರ್ ಶ್ರೀ ಗೋಪಾಲ್ ಕೃಷ್ಣ ಶರ್ಮಾ ಗುರುಜಿ ಅವರು. ಗುರುಜಿ ನಮಸ್ತೆ, ವಯಸ್ಸ ಟಾಕ್ಸ್ಗೆ ಸ್ವಾಗತ. ನಮಸ್ಕಾರಗಳು. ಗುರುಜಿ, ಇವತ್ತಿನ ಶೋ ಅಲ್ಲಿ ಅಸ್ಟ್ರಾಲಜಿ ಅಂದರೆ ಏನು, ಬೇಸಿಕ್ಸ್ ಈ ಶೋ ನೋಡಿದರೆ ಎಲ್ರಿಗೂ ಗೊತ್ತಾಗ್ಬಿಡ್ಬೇಕು. ಸೊ ಅದು ನಮ್ಮ ಉದ್ದೇಶ. ಈ ಎಪಿಸೋಡಲ್ಲಿ ಬೇಸಿಕ್ ಅಸ್ಟ್ರಾಲಜಿ ಅಂದರೆ ABCD ಆಫ್ ಅಸ್ಟ್ರಾಲಜಿ, ಇದ್ರ ಮೂಲಕ ನೆಕ್ಸ್ಟ್ ಕಂಟಿನ್ಯೂಟಿಗೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಖಂಡಿತವಾಗಿ. ಈಗ ನಿಮ್ಮ ಪ್ರಕಾರ ನಿಮ್ಮ ಇದರಲ್ಲಿ, ಯಾಕೆಂದರೆ 50 ವರ್ಷಕ್ಕಿಂತ ಜಾಸ್ತಿ ಆಯ್ತು, 55 ವರ್ಷ ಏನು ಇದೇ ಇದರಲ್ಲಿ ಇದ್ದೀರಾ ಅಸ್ಟ್ರಾಲಜಿ ಇದ್ರಲ್ಲಿ. ಅಸ್ಟ್ರಾಲಜಿ ಅಂದರೆ ಏನು? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಧಾರೆ ಪ್ರಥಮಂ ಸಹಸ್ರಕರಣಂ ತಾರಾಧಿಪೋ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಯಬುಧಂ ಕಂಠೆ ಚ ವಾಚಸ್ಪತಿಂ ಭ್ರೂಮಧ್ಯೆ ಭೃಗುನಂದನಂ ದಿನಮಣೆ ಪುತ್ರಂ ತ್ರಿಕೋಟಸ್ಥಲೆ ನಾಡೇ ಮರ್ಮಸು ರಾಹುಕೇತು ಗುಳಿಕಾನ ನಿತ್ಯಂ ನಮಾಮ್ಯಾಯುಷೇ. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ತುಂಬ ಉತ್ತಮವಾದಂತಹ ಪ್ರಶ್ನೆಯನ್ನೇ ಕೇಳಿದ್ರಿ. ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಜ್ಯೋತಿಷ್ಶಾಸ್ತ್ರಕ್ಕೆ ಸೀಮಿತವಾಗಿರ್ತಾನೆ. ಇದು ಒಂದು ಕೌತುಕ ಶಾಸ್ತ್ರ, ಕುತೂಹಲವನ್ನು ಮೂಡಿಸುವಂತಹ ಶಾಸ್ತ್ರ. ಜೊತೆಯಲ್ಲಿ ಜ್ಯೋತಿಷಿಗಳು ಹೇಳಿದ್ದು ನಿಜ ಆಯಿತು ಅಂತ ಆದಾಗ ಮತ್ತೆ ಮತ್ತೆ ಜ್ಯೋತಿಷ್ಯವನ್ನು ಕೇಳಬೇಕು, ಜ್ಯೋತಿಷಿಗಳ ಹತ್ರ ಹೋಗಬೇಕು. ನಮ್ಮ ಇಂದಿನ ಭವಿಷ್ಯ ಏನಿದೆ ಅಥವಾ ಈ ವರ್ಷದ ಭವಿಷ್ಯ ಏನಿದೆ ಹೇಳುವಂಥದ್ದನ್ನು ತಿಳಿದುಕೊಳ್ಬೇಕು ಅನ್ನುವಂಥ ಕುತೂಹಲ ಇದ್ದೇ ಇರ್ತದೆ. ಆದ್ರಿಂದಲೇ ಇದಕ್ಕೆ ಕುತೂಹಲ ಶಾಸ್ತ್ರ ಅಥವಾ ಕೌತುಕ ಶಾಸ್ತ್ರ ಅಂತ ಹೇಳುವಂಥ ಒಂದು ಪದ್ಧತಿ ಇದೆ. ಅಸ್ಟ್ರಾಲಜಿ ಇದು ಇಂಗ್ಲಿಷ್ ವರ್ಡ್. ಇದಕ್ಕೆ ಸಂಸ್ಕೃತದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೆಸರು. ಅಂದ್ರೆ ನಕ್ಷತ್ರಗಳನ್ನು ಕುರಿತು, ರಾಶಿಯನ್ನು ಕುರಿತು ಅಥವಾ ನವಗ್ರಹಗಳನ್ನು ಕುರಿತು ಹೇಳುವಂತಹ ಒಂದು ಶಾಸ್ತ್ರ. ಈ ಶಾಸ್ತ್ರದ ಆರಂಭದ ಮೆಟ್ಟಿಲು ಯಾವುದು ಅಂತಂದ್ರೆ ನಮಗೆ ವೇದಾಂಗ ಜ್ಯೋತಿಷ. ಈ ವೇದಾಂಗ ಜ್ಯೋತಿಷದಲ್ಲಿ 6 ವಿಧಾನಗಳನ್ನು ಹೇಳಿದರು. ಜಾತಕ, ಗೋಲ, ನಿಮಿತ್ತ, ಪ್ರಶ್ನ, ಮುಹೂರ್ತಾಖ್ಯ, ಗಣಿತ ನಾಮಾನಿ, ಅಭಿದದತಿಯ ಷಡಂಗಾನಿ. ಇದಕ್ಕೆ ಷಡಂಗಗಳು ಅಂತ ಹೆಸರು. ಈ ಷಡಂಗಗಳೆಲ್ಲವೂ ಸಹಿತವಾಗಿ ನಮಗೆ ಆರಂಭವಾಗುವುದು ಎಲ್ಲಿಂದ ಅಂದ್ರೆ ಜಾತ ಕರ್ಮ ಹುಟ್ಟಿದಲ್ಲಿನಿಂದ ಆರಂಭವಾಗ್ತದೆ. ಹುಟ್ಟು ಹೇಳುವಂತಹದ್ದು ಮನುಷ್ಯನಿಗೆ ಸಹಜ. ಯಾಕಂದ್ರೆ ನಮಗೆ ಹುಟ್ಟು ನಿರಂತರವಾಗಿರ್ತದೆ. ಒಂದು ಜೀವಿ 84 ಲಕ್ಷ ಜನ್ಮವನ್ನು ಎತ್ತಲೇಬೇಕಾಗಿರ್ತಕ್ಕಂಥದ್ದು. ನಮಗೆ ಮನುಷ್ಯ ಜನ್ಮ ಬಂತು ಅಂತ ಆದರೆ ಅದೊಂದು ಬುದ್ಧಿ ಜನ್ಮ, ತಿಳುವಳಿಕೆಯ ಜನ್ಮ. ಈ ಜನ್ಮದಲ್ಲಿ ನಾವು ಎಷ್ಟು ಪುಣ್ಯವನ್ನು ಗಳಿಸ್ತೇವೋ ಅದು ನಮ್ಮ ಮುಂದಿನ ಜನ್ಮಕ್ಕೆ ಸಾಕ್ಷಿಯಾಗಿರ್ತದೆ. ಹಾಗಿದ್ದಾಗ ನಾವು ಒಂದು ಗರ್ಭವನ್ನು ಸೇರಿದಂತಹ ಜೀವಿ, ಅದು ಕಲಲ, ಘನ, ಅಂಕುರ, ಅಸ್ಥಿ, ಚರ್ಮ, ಅಂಗಜ, ಚೇತನ ಪಾಹ ಈ ರೀತಿಯಲ್ಲಿ ಚೇತನವನ್ನು ಹೊಂದುತ್ತದೆ. ಒಂದೊಂದು ತಿಂಗಳಿಗೆ ಒಂದೊಂದು ಮಾರ್ಪಾಡು.
7 ತಿಂಗಳು ಆಗುವಂತಹ ಸಂದರ್ಭದಲ್ಲಿ ಆ ಜೀವಿಗೆ ಹಿಂದಿನ ಜನ್ಮಕ್ಕೆ ಅನುಗುಣವಾಗಿ ಅವನು ಮಾಡಿದಂತಹ ಪಾಪಕರ್ಮ ಮತ್ತು ಪುಣ್ಯಕರ್ಮವನ್ನು ತುಲನೆ ಮಾಡಿ ಆ ಮನುಷ್ಯನಿಗೆ ಹಣೆ ಬರಹವನ್ನು ಬರೀತಾನಂತೆ ವಿಧಾತ. ವಿಧಾತ ಅಂದ್ರೆ ಬ್ರಹ್ಮದೇವ. ನಾವು ಏನು ಒಂದು ಶಕ್ತಿ ಇದೆ, ಒಂದು ವಿಧಿ ಇದೆ ಹೇಳುವಂತಹದ್ದನ್ನು ತಿಳ್ಕೊಳ್ತೇವೆ, ಆ ವಿಧಿಯೇ ವಿಧಾತ. ಆ ವಿಧಾತ ಅದನ್ನು ಬರೆಯುವಂತಹ ಸಂದರ್ಭದಲ್ಲಿ 5 ರೇಖೆಗಳನ್ನು ಬರೀತಾನಂತೆ. ಆ 5 ರೇಖೆಗಳು ಯಾಕೆ ಅಂತಂದ್ರೆ, ಹುಟ್ಟುವಂತಹ ಆ ಶಿಶುವಿಗೆ ಅಥವಾ ವ್ಯಕ್ತಿಗೆ, ಜೀವಿಗೆ ಪಂಚಭೂತಾತ್ಮಕವಾಗಿರ್ತದೆ. ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ, ಈ 5. ಆ 5 ಈ ಪಂಚಭೂತಾತ್ಮಕವಾಗಿರತಕ್ಕಂತಹ ಶಕ್ತಿಯನ್ನ 5 ರೇಖೆಗಳ ಮೂಲಕವಾಗಿ ಹಣೆ ಬರಹವನ್ನು ಬರಿತಾನಂತೆ. ಅದಕ್ಕೆ ನಾವು ಹೇಳುವಂತಹದ್ದು ಹಣೆ ಬರಹ ಅಂತಾನೆ ಹೇಳ್ತೇವೆ. ಆ ಹಣೆ ಬರಹದಲ್ಲಿ ಮೊದಲು ಆಯುಷ್ಯವನ್ನು ಬರೀತಾನೆ. ಓ ಜೀವಿಯೇ, ನೀನು ಹುಟ್ಟಿದ ಕ್ಷಣದಲ್ಲಿ ಇಷ್ಟು ವರ್ಷದವರೆಗೆ ಬದುಕು. ಇಷ್ಟು ವರ್ಷ ಅಂತ ನಿರ್ಣಯ ಆಗೋಗಿರ್ತದೆ. ಆಯು ಕರ್ಮಚ, ಹುಟ್ಟಿದ ಮೇಲೆ ನೀನು ಸುಮ್ಮನೆ ಕೂಟರಬಾರದು. ನೀನು ಏನಾದರೂ ಒಂದು ಕರ್ಮವನ್ನು ಮಾಡಬೇಕು. ನೀನು ಪಾಪ ಕರ್ಮವನ್ನು ಮಾಡ್ತೀಯೋ ಪುಣ್ಯ ಕರ್ಮವನ್ನು ಮಾಡ್ತೀಯೋ ನಿನಗೆ ಬಿಟ್ಟದ್ದು. ಅದಕ್ಕೆ ಅನುಗುಣವಾಗಿ ನೀನು ಮುಂದಿನ ಭವಿಷ್ಯವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರವಾಗಿ ಕರ್ಮಚ 2ನೇದು. 3ನೇದು ವಿತ್ತ. ವಿತ್ತ ಅಂದ್ರೆ ಸಂಪಾದನೆ. ನಿನ್ನ ಸಂಪಾದನೆ ಯಾವ ದಾರಿಯಲ್ಲಿ ಇರ್ತದೆ? ನೀನು ಒಳ್ಳೆಯ ರೀತಿಯಲ್ಲಿ ಸಂಪಾದನೆಯನ್ನು ಮಾಡ್ತೀಯ ಅಥವಾ ಕೆಟ್ಟ ರೀತಿಯಲ್ಲಿ ಮಾಡ್ತೀಯ, ಅದು ನಿನಗೆ ಬಿಟ್ಟದ್ದು. ಆಯ್ತಾ? ಆ ಜೀವಿ ಯಾವ ರೀತಿಯಲ್ಲಿ ಮಾಡ್ತದೆ ಹೇಳುವಂತಹದ್ದನ್ನು ನೋಡಿಕೊಂಡು ಮುಂದೆ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ಅನುಭವಿಸ್ತದೆ. 3ನೇದು ವಿತ್ತಂಚ. ವಿದ್ಯಾ 4ನೇದು ವಿದ್ಯೆ. ಜೀವಿಯೇ, ನೀನು ಹುಟ್ಟಿದ ಕ್ಷಣದಲ್ಲಿ ನಿನಗೆ ವಿದ್ಯೆ ಯಾವುದು ಅಂತ ನೀನು ಆರಿಸ್ಕೋ. ಹಾಗಂತ ನಾನು ಬರೆದಿರ್ತೇನೆ, ಅದರಲ್ಲಿ ಹೋಗಬೇಕಾದ ದಾರಿ ನಿನ್ನದು. ನೀನು ಯಾವ ರೀತಿಯಲ್ಲಿ ಹೋಗ್ತೀಯೇ ಅದಕ್ಕೆ ಅನುಗುಣವಾಗಿರ್ತದೆ ಅಂತ. ವಿದ್ಯಾ. ನಿಧನಮೇವಚ, ಮರಣವನ್ನು ಮಾತ್ರ ಸ್ಪಷ್ಟವಾಗಿ ಹೇಳಿಲ್ಲ. ಯಾಕೆಂದ್ರೆ ಅಲ್ಲಿ 5 ರೇಖೆಗಳಿದ್ರು, 4 ರೇಖೆಗಳು ಸ್ಪಷ್ಟವಾಗಿದೆ. ಆ ಮರಣ ರೇಖೆಯನ್ನು ಮಾತ್ರ ಸ್ಪಷ್ಟವಾಗಿ ಬ್ರಹ್ಮನು ಉಲ್ಲೇಖವನ್ನು ಮಾಡಿಲ್ಲ, ಬರೆದಿಲ್ಲ. ಅಥವಾ ಅವನು ಬರೆಯುವಂತಹ ಏನೋ ಪೆನ್ನಿತ್ತೋ, ಅವನ ಆಗಿನ ಕಾಲದ ಪೆನ್ನಿತ್ತೋ, ಆ ಪೆನ್ನಿನಲ್ಲಿ ಇದು ಇಂಕ್ ಖಾಲಿ ಆಗೋಯ್ತು. ಅದು ಸ್ಪಷ್ಟವಾಗಿ ಗೋಚರ ಆಗೋದಿಲ್ಲ. ಅದು ಜ್ಯೋತಿಷಿಗಳಿಗೂ ಅಲ್ಲ. ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ. ಹರಿಗೂ ಗೊತ್ತಾಗಲ್ವಂತೆ, ಹರನಿಗೂ ಗೊತ್ತಾಗಲ್ವಂತೆ, ಬರೆದಿರ್ತಕ್ಕಂಥ ಬ್ರಹ್ಮನಿಗೂ ಗೊತ್ತಾಗಲ್ವಂತೆ ಅದು ಏನಿದೆ ಹೇಳುವಂತಹದ್ದು. ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ. ಸುರೈರಪಿ ದೇವತೆಗಳಿಗೂ ಗೊತ್ತಾಗಲ್ಲ. ಲಲಾಟ ಲಿಖಿತ ರೇಖಾ. ಒಂದು ಸಾರಿ ಹಣೆ ಬರಹವನ್ನು ಬರೆದು ಬಿಟ್ಟ ಅಂತಂದ್ರೆ ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಇವತ್ತು ಇದು ಬೇಡ ಅಂತಂದ್ರೆ ನಾವು ಬಿಡ್ತೇವೆ, ಬೇರೆ ಯಾವುದಕ್ಕೂ ಹೋಗ್ತೇವೆ. ಅಥವಾ ಈ ವೃತ್ತಿ ಬೇಡ ಅಂತಂದ್ರೆ ಮತ್ತೊಂದು ವೃತ್ತಿಯನ್ನು ಹುಡ್ಕೊಳ್ತೇವೆ. ಆದ್ರೆ ಅದಲ್ಲ. ಬ್ರಹ್ಮ ಒಂದು ಸರಿ ಹಣೆ ಬರಹವನ್ನು ಬರೆದ ಅಂದ್ರೆ ಅದು ಒಂದು ನಿಶ್ಚಿತವಾಗಿರ್ತಕ್ಕಂಥದ್ದು. ಇದನ್ನು 7ನೇ ತಿಂಗಳಲ್ಲಿ ಬರೆದ ತದನಂತರದಲ್ಲಿ 9 ತಿಂಗಳದ 9 ದಿವಸ ಅಂದ್ರೆ 279 ದಿವಸ ಕಳೆಯುವಾಗ ಮಗು ಭೂಮಿಗೆ ಬರ್ತದೆ. ಭೂಪತನಂ ಇದೆಲ್ಲ ಹಿಂದಿನ ಜನ್ಮದ ಇದಷ್ಟು ನೆನಪಿರ್ತದೆ. ಇಲ್ಲಿ ಗರ್ಭದಲ್ಲಿರುವಂತಹ ಶಿಶುವಿಗೆ ಅಲ್ಲಿ ಒದ್ದಾಡ್ತಾ ಇರ್ತದೆ. ಆ ಗರ್ಭದಲ್ಲಿ ಬೇಗೆಯನ್ನು ತಡಿಲಿಕ್ಕಾಗಲ್ಲ. ನಾನು ಎಷ್ಟೊತ್ತಿಗೆ ಹೊರಗೆ ಬರ್ತೇನೋ ಹೇಳುವಂತಹ ಭಾವನೆಯಲ್ಲಿರ್ತದೆ. ಹೋದ ಮೇಲೆ ನಾನು ಏನೇನು ಮಾಡಬೇಕು ಅನ್ನುವಂತಹ ಒಂದು ನಿರ್ಣಯವನ್ನೂ ಸಹಿತವಾಗಿ ಅದು ತಗೊಳ್ತದೆ. ಭೂಪತನಂ, ಕೆಳಗೆ ಮಗು ಬಿತ್ತು ಅಂದ ತಕ್ಷಣ, ಭೂಮಿಗೆ ಬಂತು ಅಂದ ತಕ್ಷಣ ಎಲ್ಲ ಮರೆತು ಹೋಗ್ಬಿಡ್ತದೆ. ಯಾಕಂದ್ರೆ ಈ ಭೂಮಿಯ ಗುಣ ಎಲ್ಲ ಮರೆತು ಹೋಗ್ತದೆ. ಆಗ ಅಳಲಿಕ್ಕೆ ಶುರು ಮಾಡ್ತದೆ, ರೋದನ ಮಾಡ್ತದೆ. ಅಥವಾ ನರ್ಸ್ಗಳೆಲ್ಲ ಇದ್ದವ್ರು ಏನು ಮಾಡ್ತಾರೆ ಅಂದ್ರೆ, ಮಗು ಅಳಲಿಲ್ಲ ಯಾಕೆ ಹೇಳಿ ಚಿವುಟಿ ಆದರೂ ಅಳಿಸ್ತಾರೆ. ಒಂದು ಸಾರಿ ರೋದನ ಮಾಡ್ತು ಅಂದ್ರೆ ಇಡೀ ಶರೀರದ ಅಂಗಾಂಗಗಳೆಲ್ಲವೂ ಸಹಿತವಾಗಿ ಚೈತನ್ಯಶೀಲವಾಯಿತು ಅಂತ ಅರ್ಥ. ಆದ್ದರಿಂದ ಇದು ಜನನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅದರಿಂದಲೇ ನಮಗೆ ನಾರಕಿಗಳು ಅಂತ ಹೆಸರು. ಇದೊಂದು ನರಕ, ಇದೂ ಒಂದು ನರಕವೇ. ಈ ನರಕದಲ್ಲಿ ನಾವು ಬದುಕಬೇಕು ಹಾಳಾದ್ರೆ ನಾವು ನಾರಕಿಗಳು. ಮತ್ತೆ ಮತ್ತೆ ಜನ್ಮ ಇರ್ತದೆ. ಹೊಸ ಬಟ್ಟೆಯನ್ನು ಹಾಕ್ಕೊಂಡಿರ್ತೇವೆ, ಅದು ಗಲೀಜಾಯಿತು ಹರಿದೋಯ್ತು ಅಂದ್ಕೊಳ್ಳೋ ಅದನ್ನು ಬಿಚ್ಚಿ ಹೊರಗಡೆ ಹಾಕ್ತೇವೆ, ಮತ್ತೊಂದು ಹಾಕೊಳ್ತೇವೆ. ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಹಾತಿ ತಥೈವ ದೇಹಿ, ಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥದ್ದು ಭಗವದ್ಗೀತೆಯಲ್ಲಿ. ಆದ್ದರಿಂದ ಯಾವ ರೀತಿಯಲ್ಲಿ ಹಳೆ ಬಟ್ಟೆಯನ್ನು ಕಳಚಿ ಹೊಸ ಬಟ್ಟೆಯನ್ನು ಹಾಕ್ಕೊಳ್ತೇವೆಯೋ
ಅದೇ ರೀತಿಯಲ್ಲಿ ಹಳೆಯ ದೇಹವನ್ನು ಕಳಚಿ ಹೊಸ ದೇಹವನ್ನು ನಾವು ಹೊಂದುತ್ತೇವೆ. ಇದು ಜನನ ಮತ್ತು ಮರಣಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಪ್ರಶ್ನೆ. ಹೀಗಿರುವಾಗ ಇದಕ್ಕೆ ಜಾತ ಅಂತ ಹೆಸರು. ಹುಟ್ಟು, ಕರ್ಮ, ಅದನ್ನೇ ಜಾತ ಕರ್ಮ. ಆ ಮಕಾರವನ್ನು ತೆಗೆದುಬಿಟ್ರು, ಮಕಾರ ಮತ್ತು ಅಲ್ಲ ಅರ್ಧಾಕ್ಷರವನ್ನು ತೆಗೆದ್ರು, ಜಾತಕ ಅಂತ ಇಟ್ರು. ಅದನ್ನೇ ಅಸ್ಟ್ರಾಲಜಿ ಅಂತ ಇಂಗ್ಲಿಷ್ನಲ್ಲಿ ಹೇಳಿರ್ತಕ್ಕಂಥದ್ದು. ಈ ಜಾತಕವನ್ನ ನಾವು ಮಾಡುವಾಗ ಏನು ಅದನ್ನು ನೋಡುವಂತಹ ಸಂದರ್ಭದಲ್ಲಿ ಜನನಿ ಜನ್ಮ ಸೌಖ್ಯಾನಾಂ ವರ್ಧನೆ ಕುಲ ಸಂಪದಾಂ ಪದವೇ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ಎಷ್ಟು ಸ್ಪಷ್ಟವಾಗಿ ನಮಗೆ ಋಷಿ ಮುನಿಗಳು ಉಲ್ಲೇಖವನ್ನು ಮಾಡಿಕೊಟ್ಟಿದ್ದಾರೆ ನೋಡಿ. ಗುರುಜಿಗೆ ಹೇಳಿದ್ರಿ ಪೂರ್ವ ಜನ್ಮದ ಪಾಪ ಕರ್ಮಗಳು ಈ ಜನ್ಮದಲ್ಲಿ, ಸೊ ಅದರ ಅನುಗುಣವಾಗಿ ಅಥವಾ ಮುಂದಿನ ಜನ್ಮದಲ್ಲಿ ಇಲ್ಲಿ ಮಾಡಿರೋ ಪಾಪ ಕರ್ಮಗಳ ಪ್ರಕಾರ ನಮಗೆ ಹೊಸ ಜೀವನ ಪ್ರಾಪ್ತಿಯಾಗುತ್ತೆ. ಇದನ್ನ ನಾವು ಈ ಜಪ ತಪ ಅಂದರೆ ಮೆಡಿಟೇಷನ್ ಮಾಡೋದ್ರಿಂದನೋ, ಒಳ್ಳೆ ಕೆಲಸಗಳು ಮಾಡೋದ್ರಿಂದನೋ, ದಾನ ಧರ್ಮ ಮಾಡೋದ್ರಿಂದನೋ ನಮ್ಮ ಹಣೆ ಬರೋಣ ಅಥವಾ ಈ ಜನ್ಮಕ್ಕಿರೋ ಅಂತ ಒಂದು ಇದನ್ನ ಒಂದು ಕೆಟ್ಟದೇನಾದರೂ ನಮ್ಮ ಜೀವನದಲ್ಲಿ ನಡೆಯುವಂಥದ್ದು ಬದಲಾಯಿಸ್ಕೋಬೋದಾ? ನಾನು ಈಗ ಹೇಳಿದಾಗೆ ಒಂದು ಸಾರಿ ಬ್ರಹ್ಮ ಬರೆದ ಅಂತ ಆದರೆ ಅದನ್ನು ಬದಲಾಯಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಪೂರ್ವಕವಾಗಿ ಅವನು ಏನು ಹೇಳಿರ್ತಾನೋ ಆ 5 ವಾಕ್ಯಗಳಿಗೆ ಅನುಗುಣವಾಗಿ ಎಲ್ಲವೂ ಸಹಿತವಾಗಿ ಚಕ್ರವತ್ ಪರಿವರ್ತಂತೆ, ಅದು ಚಕ್ರಾಕಾರವಾಗಿ ತಿರುಗ್ತಾ ಇರ್ತದೆ ನಮ್ಮ ಜೀವನದಲ್ಲಿ. ಅದನ್ನು ತಿಳ್ಕೊಳ್ಳುವುದಕ್ಕೆ ಒಂದು ಭಚಕ್ರ ಅಂತ ಮಾಡಿದರು. ಭಚಕ್ರ ಅಂತಂದ್ರೆ ರಾಶಿ ಕುಂಡಲಿಯನ್ನು ಮಾಡಿದಂತಹ ರಾಶಿ ಕುಂಡಲಿಯನ್ನು ಮಾಡಿದರು. ಇದನ್ನು ನಾವು ತಿಳ್ಕೊಳ್ಳೋದು ಹೇಗೆ? ಜಾತಕದ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಹಿರಿಯರು ಜನನಿ ಜನ್ಮ ಸೌಖ್ಯಾನ ನೋಡಿ, ಹುಟ್ಟಿಸಿದ ತಾಯಿ, ಹುಟ್ಟಿದ ಸ್ಥಳ, ಇದೆರಡು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಲ್ವಾ? ಜನನಿ ಜನ್ಮ ಸೌಖ್ಯಾನ, ನಾವು ಹುಟ್ಟಿದ ಸ್ಥಳ ಸೌಖ್ಯವಾಗಿರ್ಬೇಕು, ಹುಟ್ಟಿಸಿದ ತಾಯಿ ಸೌಖ್ಯವಾಗಿರ್ಬೇಕು. ಜನನಿ ಜನ್ಮ ಸೌಖ್ಯಾನ ವರ್ಧನೆ ಕುಲ ಸಂಪದಾಂ, ನಾವು ಯಾವ ಕುಲದಲ್ಲಿ ಹುಟ್ಟಿದ್ದೇವೋ ಅಥವಾ ಯಾವ ಮನೆತನದಲ್ಲಿ ಹುಟ್ಟಿದ್ದೇವೋ ಅಥವಾ ಯಾರ ಮನೆಯಲ್ಲಿ ನಾವು ಹುಟ್ಟಿದ್ದೇವೋ ಆ ಮನೆಯ ಸಂಪತ್ತೆಲ್ಲವೂ ವರ್ಧತೆ ವರ್ಧಿಸಬೇಕು, ಹೆಚ್ಚಾಗಬೇಕು. ವರ್ಧನೆ ಕುಲ ಸಂಪದಾಂ ಪದವಿ ಪೂರ್ವ ಪುಣ್ಯಾನಾಂ, ಪೂರ್ವ ಪುಣ್ಯ ಏನಾದರೂ ನಾವು ಮಾಡಿದ್ರೆ, ಹಿಂದಿನ ಜನ್ಮದಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಮಾಡ್ಕೊಂಡಿದ್ರೆ ನಮಗೆ ಪದವಿ, ಯಾವ ಪದವಿ ಬರ್ತದೆ ಈ ಜನ್ಮದಲ್ಲಿ, ನಮಗೆ ಯಾವ ಸ್ತರವನ್ನು ಕೊಟ್ಟಿರ್ತಾರೆ, ನಾವು ಎಲ್ಲಿ ಇರ್ಲಿಕ್ಕೆ ಸಾಧ್ಯತೆ ಇದೆ, ಇದನ್ನು ತಿಳಿಸುವಂತಹದ್ದೇ ಜಾತಕ. ಅದಕ್ಕೆ ಅಸ್ಟ್ರಾಲಜಿ ಅಂತ ಹೇಳಿದರು. ಆ ಜಾತಕದಲ್ಲಿ ಜನನ ಘಟಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜನನ ಘಟಿ, ಪರಮಘಟಿ, ಗತಘಟಿ, ಏಷ್ಯಘಟಿ, ದಶಾವರ್ಷಗಳು, ಲಗ್ನ ಮತ್ತೆ ಮಾಂದಿ, ಚಂದ್ರ ಇತ್ಯಾದಿಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹುಟ್ಟುವಂತಹ ಸಮಯ ಏನಿದೆಯೋ ರಾಶಿನಾಂ ಉದಯೋ ಲಗ್ನಂ, ಆ ಹುಟ್ಟುವಂತಹ ಸಮಯವನ್ನು ನಾವು ನಿಷ್ಕರ್ಷೆ ಮಾಡಿ ಅದೇ ಲಗ್ನ ಅಂತ ನಿರ್ಣಯವನ್ನು ಮಾಡ್ತೇವೆ. ಅಲ್ಲಿಂದಲೇ ಎಲ್ಲ ಫಲಗಳು ಸಹಿತವಾಗಿ ಆರಂಭವಾಗ್ತದೆ, ಹೋರಾ ಫಲಗಳೆಲ್ಲವೂ ಸಹಿತವಾಗಿ ಆರಂಭವಾಗ್ತದೆ. ಗುರುಜಿ, ಒಂದು ಪ್ರಶ್ನೆ ಇಲ್ಲಿ. ಕೆಲವ್ರು ಹೇಳ್ತಾರೆ ಗರ್ಭಾವಸ್ಥೆಯಲ್ಲಿ ಇರುವಾಗ್ಲೇನೆ ಮಗುದು ಸ್ಟಾರ್ಟ್ ಆಗ್ಬಿಡುತ್ತೆ, ಅದು ಯಾವ ಕ್ಷಣದಲ್ಲಿ ಗರ್ಭಕ್ಕೆ ಸೇರ್ಕೊಂಡಿರೋದು. ಸೊ ಅಲ್ಲಿಂದ ನೋಡೋದು ಒಳ್ಳೇದು ಅಥವಾ ಮಗು ಡೆಲಿವರಿ ಆದ್ಮೇಲೆ, ಅಂದ್ರೆ ಅದು ಭೂಮಿಗೆ ಬಂದ್ಮೇಲೆ ನೋಡೋದು ಒಳ್ಳೇದು? ನೋಡಿ, ಗರ್ಭಾವಸ್ಥೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನೋಡ್ತೀರಿ? ಜಾತ ಅಂದ್ರೆ ಹುಟ್ಟಿ ಭೂಮಿಗೆ ಬಂದ ನಂತರವೇ ಕರ್ಮವನ್ನ ಅನುಭವಿಸಬೇಕಾಗ್ತದೆ. ಅಂದಾಗ ಆ ಹುಟ್ಟಿನಿಂದಲೇ ನಾವು ಜಾತಕವನ್ನ ನಿರ್ಣಯ ಮಾಡಬೇಕಾಗಿರ್ತಕ್ಕಂಥದ್ದು. ನೀವು ಇನ್ನೊಂದು ಹೇಳಿದ್ರಿ, 7ನೇ ತಿಂಗಳಲ್ಲಿ ಬ್ರಹ್ಮ ಹಣೆ ಬರೆದಿರ್ತಾನೆ, ಅದು ಅವನ ಇದು. ಯಾಕಂದ್ರೆ ಒಂದು ವಿಧಿ, ನೀನು ಹುಟ್ಟಿ ಬರುವಂತಹ ಜೀವಿ, ನೀನು ಇದೇ ರೀತಿಯಲ್ಲಿ ಇರಬೇಕು ನಿನ್ನ ಜೀವನ ಅಂತ ಒಂದು ಬರೆದಿರ್ತಾನೆ. ಅಲ್ಲಿ ಆಯುಹು ಅಂತ ಬರೆದಿರ್ತಾನೆ. ಅದಕ್ಕೆ ಜ್ಯೋತಿಷಾಸ್ತ್ರದಲ್ಲಿ ಮೊದಲು ನಾವು ನೋಡುವಂಥದ್ದು ಯಾರು? ಜ್ಯೋತಿಷಿಗಳಾದವರು, ಬುದ್ಧಿವಂತರು ಮೊದಲು ನೋಡೋದು ಜಾತಕ ಕೊಟ್ಟ ತಕ್ಷಣ ಇವನಿಗೆ, ಈ ವ್ಯಕ್ತಿಗೆ ಆಯುಷ್ಯ ಎಷ್ಟಿದೆ ಮೊದಲು ನೋಡಬೇಕು. ಪೂರ್ವಂ ಆಯುಹು ಪರೀಕ್ಷೇತ ಪಶ್ಚಾತ್ ಲಕ್ಷಣ ಮೀರಿತಂ, ಆಮೇಲೆ ಲಕ್ಷಣ ಹೇಳಬೇಕು. ಈ ವ್ಯಕ್ತಿ ಹೀಗೇ ಇದ್ದಾನೆ, ಅವನ ಲಕ್ಷಣ ಹೀಗಿದೆ, ಅವನು ಇಂತಹ ವೃತ್ತಿಯವನು ಅಥವಾ ಅವನ ಜೀವನ ಹೀಗಿದೆ ಹೇಳುವಂಥದ್ದನ್ನು ನಿರ್ಣಯ ಮಾಡಬೇಕು. ಏನೂ ಇಲ್ಲ, ನಾವು ಆಯುಷ್ಯವೇ ಇಲ್ಲದೆ ಹೋದ ಜಾತಕ ತಗೊಂಡು ನಾವು ನಿರ್ಣಯ ಫಲ ಹೇಳಿದ್ರೆ ಏನಾಗುತ್ತೆ? ಆಯುರ್ಹೀನ ಮನುಷ್ಯಾಣಂ ಲಕ್ಷಣೇ ಕಿಂ ಪ್ರಯೋಜನಂ, ಲಕ್ಷಣ ಹೇಳಿ ಏನು ಪ್ರಯೋಜನ ಅಲ್ವಾ? ಆದ್ದರಿಂದ ಆಯುಷ್ಯ ಎಷ್ಟಿದೆ
ಅದನ್ನು ಮೊದಲು ತಿಳಿದುಕೊಂಡು ಆ ನಂತರದಲ್ಲಿ ಫಲಾಫಲ ನಿಷ್ಕರ್ಷೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಇದು ಜ್ಯೋತಿಷ್ಯ ಶಾಸ್ತ್ರಕ್ಕೆ. ಇದನ್ನು ತಿಳಿಯುವವರು ಯಾರು? ವಿಧಾತ ಲಿಖಿತಾಯಾಸ ಲಲಾಟೆ ಅಕ್ಷರ ಮಾಲಿಕಾ ದೈವಜ್ಞಸ್ಥಂ ವದೇತ್ ಪ್ರಾಜ್ಞ ಹೋರ ನಿರ್ಮಲ ಚಕ್ಷುಷ. ನಿರ್ಮಲವಾದಂತಹ ಚಕ್ಷುಷ ಅಂತಂದ್ರೆ ಕಣ್ಣುಗಳಿಂದ, ಶುದ್ಧವಾದಂತಹ ಕಣ್ಣುಗಳಿಂದ ನೋಡಬಲ್ಲವನು ದೈವಜ್ಞ, ಅವನಿಗೆ ಜ್ಯೋತಿಷಿ ಅಂತ ಹೇಳ್ತಾರೆ. ನಿಜವಾದ ಜ್ಯೋತಿಷಿ ಆದವನು ಇದನ್ನು ಬಲ್ಲವನಂತೆ. ವಿಧಾತ ಲಿಖಿತ ಯಾಸ, ಬ್ರಹ್ಮನು ಬರೆದಿರ್ತಕ್ಕಂತಹ ಹಣೆ ಬರವನ್ನು ಓದಲಿಕ್ಕೆ ಸಮರ್ಥನಾಗಿರತಕ್ಕಂಥವನು ದೈವಜ್ಞ. ವಿಧಾತ ಲಿಖಿತ ಯಾಸ ಲಲಾಟೆ ಅಕ್ಷರ ಮಾಲಿಕ, ಅಕ್ಷರದ ಮಾಲೆ ಇದೆ ಅಲ್ಲಿ, ಆ ಮಾಲಾಕಾರವ ಬರೆದಿರ್ತಾನ ಅವನು ಬ್ರಹ್ಮ. ಆ ಬ್ರಹ್ಮನ ಅಕ್ಷರ ಓದ್ಲಿಕ್ಕೆ ಬ್ರಹ್ಮನ ಹತ್ರ ಆಗಲ್ಲ, ಆ ರೀತಿಯಲ್ಲಿ ಇರ್ತದೆ ಆಯ್ತಾ. ಅಂಥದ್ದನ್ನ ನಾವು ಸರಿಯಾಗಿ ತಿಳಿದುಕೊಳ್ಳುವುದಕ್ಕೆ ಜ್ಯೋತಿಷಿ ಹತ್ರ ಸಾಧ್ಯ ಇದೆಯಂತೆ. ವಿಧಾತ ಲಿಖಿತ ಯಾಸ ಲಲಾಟೆ ಅಕ್ಷರ ಮಾಲಿಕ ದೈವಜ್ಞಸ್ಥಂ ವದೇತ್ ಪ್ರಾಜ್ಞ. ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ ನೋಡಿ. ದೈವಜ್ಞಸ್ಥಂ ವದೇತ್ ಪ್ರಾಜ್ಞ. ದೈವಜ್ಞರು ಅಂತ ಹೇಳ್ಕೊಳ್ಳುವವರು ಬಹಳಷ್ಟು ಜನ ಇರ್ತಾರೆ. ನಾನು ಜ್ಯೋತಿಷಿ ಹೇಳ್ತೇನೆ ಹೇಳುವವರು. ಆದರೆ ಪ್ರಾಜ್ಞನಾದಂತಹ ಜ್ಯೋತಿಷಿ ಬೇಕು, ಅದರ ಬಗ್ಗೆ ತಿಳುವಳಿಕೆ ಇರುವಂತಹ ಜ್ಯೋತಿಷಿ ಬೇಕು. ಅದಕ್ಕೆ ದೈವಜ್ಞಸ್ಥಂ ವದೇತ್ ಪ್ರಾಜ್ಞ ಹೋರ ನಿರ್ಮಲ ಚಕ್ಷುಷ. ಹೋರ ಅಂದ್ರೆ ಲಗ್ನದ ಫಲ, ಚಂದ್ರನ ಫಲ ಅಥವಾ ಗುಳಿಕನ ಫಲ, ಆ ಗ್ರಹಗಳ ಫಲ, ಇವುಗಳನ್ನೆಲ್ಲವನ್ನು ಖಗೋಳದಲ್ಲಿರ್ತಕ್ಕಂಥದ್ದನ್ನ ಗಣಿತದ ಮೂಲಕವಾಗಿ ಚಿಂತಿಸಿ ಇವತ್ತಿನ ದಿವಸ ಎಲ್ಲೆಲ್ಲಿದ್ದಾರೆ ಹೇಳುವಂತಹದ್ದನ್ನು ತಿಳಿದುಕೊಂಡು ಫಲಾಫಲಗಳನ್ನು ನಾವು ಹೇಳಬೇಕಾಗಿರ್ತಕ್ಕಂಥದ್ದು. ಆದ್ರಿಂದಲೇ ಇಲ್ಲಿ ಗಣಿತಶಾಸ್ತ್ರ, ಫಲಿತಶಾಸ್ತ್ರ ಹೇಳುವಂಥದ್ದು ಎರಡು ವಿಧಾನ. ಗಣಿತದ ಮೂಲಕವಾಗಿ ಜಾತಕವನ್ನು ನಿರ್ಮಾಣ ಮಾಡಿಕೊಂಡು ಆ ನಂತರದಲ್ಲಿ ಫಲದ ಮೂಲಕವಾಗಿ ನಾವು ಫಲವನ್ನು ಹೇಳಬೇಕಾಗಿರ್ತಕ್ಕಂಥದ್ದು. ಇದನ್ನು ಹೇಳುವಂತಹದ್ದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಜಾತಕ. ಅದು ಸ್ಟಾರ್ಟ್ ಆಗೋದಲ್ಲಿಂದ ಗುರುಜಿ, ಜಾತಕ ಸ್ಟಾರ್ಟ್ ಆಗೋದು ಹುಟ್ಟಿದ ಮಗು. ಹುಟ್ಟಿದ ತಕ್ಷಣ ಆ ಮಗು ಯಾವ ಗಳಿಗೆಯಲ್ಲಿ ಹುಟ್ಟಿದೆ, ಯಾವ ಸಮಯದಲ್ಲಿ ಹುಟ್ಟಿದೆ, ರಾಶೀನಾಂ ಉದಯೋ ಲಗ್ನಂ, ಅಲ್ಲಿಂದ ಆರಂಭವಾಗ್ತದೆ ಆ ಹುಟ್ಟೆ ಲಗ್ನ. ಅಲ್ಲಿಂದನೇ ಎಲ್ಲ ಫಲಗಳು ಸಹಿತವಾಗಿ ಎಲ್ಲ ಫಲಗಳು ಸಹಿತವಾಗಿ ನಮಗೆ ನಿರ್ಣಯಕ್ಕೆ ಸಿಗ್ತದೆ. ಸರಿ, ಈಗ ನನ್ನ ಹತ್ರ ನನ್ನ ಡೇಟ್ ಆಫ್ ಬರ್ತ್ ಇಲ್ಲ, ಅಂದ್ರೆ ಟೈಮ್ ಗೊತ್ತಿಲ್ಲ, ನನಗೆ ದಿನ ಗೊತ್ತಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಹೇಗೆ ನೀವು ಕನ್ಸಿಡರ್ ಮಾಡ್ತೀರಾ? ನೋಡಿ, ಜ್ಯೋತಿಷ್ಯದಲ್ಲಿ ಹಲವು ವಿಧಾನಗಳಿದ್ದಾವೆ. ಪ್ರಶ್ನೆಶಾಸ್ತ್ರ ಇದೆ, ಸಂಖ್ಯಾಶಾಸ್ತ್ರ ಇದೆ, ಹಸ್ತ ಸಾಮುದ್ರಿಕ ಇದೆ, ಮುಖಶಾಸ್ತ್ರ ಇದೆ. ನಿಮ್ಮನ್ನು ನೋಡಿದ ತಕ್ಷಣದಲ್ಲೇ ನಿಮ್ಮ ಲಕ್ಷಣಗಳು ಇವುಗಳ ಮೇಲಿಂದ ನೀವು ಯಾವ ರಾಶಿಯವರು, ಎಷ್ಟು ಸಮರ್ಥರು, ಇದನ್ನೆಲ್ಲ ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಹೀಗೆ ಜ್ಯೋತಿಷ್ಶಾಸ್ತ್ರದ ಅಂಗಗಳು ಬೇರೆ ಇದೆ. ನಾನು ಹೇಳಿದೆ ಆಗಲೇ, ಷಡಂಗಾನಿ 6 ರೀತಿಯಲ್ಲಿ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಹೇಳುವಂತಹದ್ದನ್ನ. ಇದನ್ನ ತಿಳಿದುಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ನಮ್ಮ ಹತ್ರ ಪ್ರಶ್ನೆ ಕೇಳಲಿಕ್ಕೆ ಬರುವ ಸಮಯ ಯಾವುದು? ಅದು ಉದಯ ಲಗ್ನ. ಆಗ ಲಗ್ನ ನಮಗೆ ಸಿಕ್ಕೋಯ್ತು. ಆಗ ಆ ಸಂದರ್ಭದಲ್ಲಿ ಖಗೋಳದಲ್ಲಿರ್ತಕ್ಕಂತಹ ಗ್ರಹಗಳೆಲ್ಲ ಎಲ್ಲಿದ್ದಾವೆ ಹೇಳುವಂತಹದ್ದನ್ನ ರಾಶಿ ಮಂಡಲದಲ್ಲಿ ನಾವು ನೋಡ್ಕೊಳ್ತೇವೆ. ಇವತ್ತಿನ ದಿವಸ ಎಲ್ಲೆಲ್ಲಿ ಯಾವ್ಯಾವ ಗ್ರಹಗಳಿದ್ದಾವೆ, ನೀವು ಬಂದಂತಹ ಸಮಯಕ್ಕೂ ಆ ರಾಶಿ ಚಕ್ರದಲ್ಲಿರುವಂತಹ ಗ್ರಹಗಳಿಗೂ ಯಾವ ರೀತಿಯಂತಹ ಸಂಬಂಧ ಇದೆ. ನೀವು ಉದಾಹರಣೆಗೆ ಮೇಷಲಗ್ನದಲ್ಲಿ ಬಂದಿದ್ದೀರಿ ಅಂದ ತಕ್ಷಣದಲ್ಲಿ ಮೇಷದಲ್ಲಿ ಇವತ್ತಿನ ದಿವಸ ಯಾವ ಗ್ರಹ ಇದೆ? ಶುಕ್ರ ಇದ್ದಾನೆ, ರವಿ ಇದ್ದಾನೆ. ಹಾಗಿದ್ದಾಗ ನೀವು ಏನು ಮನೆಯಿಂದ ಹೊರಡುವಾಗ ಏನು ಸ್ವಲ್ಪ ಹಾಲನ್ನು ಕುಡ್ಕೊಂಡು ಮನೆಯಿಂದ ಹೊರಟ್ರಿ, ಅಥವಾ ನಿಮಗೆ ಬರುವಾಗ ಒಬ್ಬ ರಾಜಕಾರಣಿ ಸಿಕ್ಕ, ಈ ರೀತಿಯಲ್ಲಿ ಅಂದ್ರೆ ಅದನ್ನೆಲ್ಲವನ್ನು ವಿಮರ್ಶೆ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನೆಲ್ಲವನ್ನು ನಾವು ತಿಳಿಯುವಂತಹದ್ದಕ್ಕೆ ಪ್ರಶ್ನೆಶಾಸ್ತ್ರ ಹೇಳುವಂತಹದ್ದೇ ಮತ್ತೊಂದಿದೆ. ಅದಕ್ಕೆ ವರಾಟಿಕಾ ಶಾಸ್ತ್ರ ಅಂತಲೂ ಹೇಳ್ತಾರೆ, ಪ್ರಶ್ನೆಶಾಸ್ತ್ರ ಅಂತ. ಅದರಲ್ಲಿ ಬಹಳಷ್ಟು ವಿಧಾನ ಇದೆ. ಅಷ್ಟಮಂಗಲ ಇದೆ, ಆಯ್ತಾ, ಅನಂತರಲ್ಲಿ ದೈವ ಪ್ರಶ್ನೆ ಇದೆ, ತಾಂಬೂಲ ಪ್ರಶ್ನೆ ಇದೆ, ಆರೂಢ ಪ್ರಶ್ನೆ ಇದೆ, ಸುವರ್ಣಾರೂಢ ಪ್ರಶ್ನೆ ಇದೆ, ಮುಷ್ಟಿ ಪ್ರಶ್ನೆ ಇದೆ. ಹೀಗೆ ಹಲವು ರೀತಿಯಂತಹ ಪ್ರಶ್ನೆ ಇದೆ. ಪ್ರಶ್ನೆಯನ್ನು ಕೇಳುವಂತಹ ವ್ಯಕ್ತಿ ಹೇಗೆ ಕುಳಿತಿದ್ದಾನೆ, ನೀವು ಬಂದ ತಕ್ಷಣದಲ್ಲಿ ಕುಳಿತುಕೊಳ್ಳುವಾಗ ಯಾವ ಅಂಗಾಂಗಗಳನ್ನು ಸ್ಪರ್ಶ ಮಾಡ್ಕೊಂಡ್ರಿ, ನೀವು ಕುಳಿತುಕೊಳ್ಳುವಾಗ ತೊಡೆಯನ್ನು ಮುಟ್ಕೊಂಡ್ಬಿಟ್ರಿ, ಕುಳಿತುಕೊಂಡು ಗುರುಗಳೇ ಹೇಳ್ಕತ್ತೇಳಿ ಶುರು ಮಾಡಿದ್ರಿ, ಆಗ ಇದು ಧನುರ್ಲಗ್ನ, ಇದು ಧನುವಿನ ರಾಶಿ ಅಂದ್ರೆ ಗುರು ಇರುವಂತಹ ರಾಶಿ, ಅದರಿಂದ ಧನುರ್ಲಗ್ನ ಉದಯವಾಯಿತು. ಹಾಗೆ ಅಲ್ಲಿಂದ ಆರಂಭ ಹೋಗ್ತದೆ ಫಲ. ಸೊ ಈ ಲೆಕ್ಕಾಚಾರದಲ್ಲಿ ನಿಮಗೆ ಒಂದು ಸೊಲ್ಯೂಷನ್ ಕೊಡ್ಲಿಕ್ಕೆ ಸಾಧ್ಯ, ಖಂಡಿತವಾಗಿ ಸಾಧ್ಯತೆ ಇದೆ. ಆದ್ರಿಂದಲೇ ಇದೊಂದು ಕುತೂಹಲ ಶಾಸ್ತ್ರ, ಕೌತುಕ ಶಾಸ್ತ್ರ,
ಪ್ರತ್ಯಕ್ಷ ಶಾಸ್ತ್ರ ವೈಜ್ಞಾನಿಕವಾಗಿರುವಂತಹದ್ದು. ಇದಕ್ಕೆ ಪ್ರತ್ಯಕ್ಷ ಶಾಸ್ತ್ರ ಅಂತಲೂ ಮತ್ತೊಂದು ಹೆಸರು ಇರ್ತಕ್ಕಂಥದ್ದು. ಅದಕ್ಕೆ ಕಾರಣ ಯಾಕೆಂತಂದ್ರೆ ಅಪ್ರತ್ಯಕ್ಷಾಣಿ ಶಾಸ್ತ್ರಾಣಿ ವಿವಾದಾಸ್ತೇಷು ಕೇವಲಂ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ. ಈ ಶಾಸ್ತ್ರ ಹೇಳೋದು ಪ್ರತ್ಯಕ್ಷ. ಯಾಕೆ? ಸೂರ್ಯಚಂದ್ರರು ಎತ್ರ ಸಾಕ್ಷಿಣ, ಸೂರ್ಯಚಂದ್ರರೇ ಸಾಕ್ಷಿ. ಯಾಕೆಂದ್ರೆ ಮುಂದೆ ಆಗುವಂತಹ ಗ್ರಹಣವನ್ನ ಹಿಂದೆ ಬರೀಲಿಕ್ಕೆ ಸಾಧ್ಯತೆ ಇದೆ ಹೇಳಾದಾಗ, ಇಂದು ಬರೆದಂತಹ ಗ್ರಹಣದ ಫಲ ಒಂದು ನಮಗೆ ಗ್ರಹಣವಾಗಿ ಅಲ್ಲಿ ಸೂರ್ಯನಿಗೆ ಮತ್ತು ಚಂದ್ರನಿಗೆ ಕಾಣುತ್ತದೆ ಹೇಳಾದಾಗ ಪ್ರತ್ಯಕ್ಷ ಅಲ್ವಾ? ವೈಜ್ಞಾನಿಕವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಲ್ವಾ? ವಿಜ್ಞಾನಿಗಳಿಗೆ ಸಾಧ್ಯ ಇದೆಯಾ? ಇದು ಇದೆ, ಈಗ ಮಾಡ್ತಾ ಇದ್ದಾರೆ ವಿಜ್ಞಾನಿ, ಮಾಡ್ತಾ ಇದ್ದಾರೆ, ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಸಾಧ್ಯತೆ ಆಗ್ತದೆ ಹೇಳುವಂತಹದ್ದನ್ನು ವೇದದಲ್ಲೂ ತಿಳಿಸಿದ್ದಾರೆ. ಗುರುಜಿ, ನಿಮ್ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ವಿಜ್ಞಾನನ, ಕಲೆನ ಅಥವಾ ನಂಬಿಕೆ? ನೋಡಿ, ಜ್ಯೋತಿಷ್ಯ ಶಾಸ್ತ್ರ ಹೇಳುವಂತಹದ್ದು ವಿಜ್ಞಾನ ಹೇಳಿ ನಾವು ಒಪ್ಪಬಹುದು. ವಿಜ್ಞಾನಿಗಳು ಸಹಿತವಾಗಿ ಒಪ್ಪಿಕೊಂಡಿದ್ದಾರೆ. ಜ್ಯೋತಿಷ್ಶಾಸ್ತ್ರ ಹೇಳುವಂತಹದ್ದು ನಿಜವಾದ ಶಾಸ್ತ್ರ. ವೈಜ್ಞಾನಿಕತೆ ಬಹಳಷ್ಟಿದೆ ಅದರಲ್ಲಿ. ಹೇಳುವವರಲ್ಲಿ ವ್ಯತ್ಯಾಸ ಇರಬಹುದು, ಆದರೆ ಅದರಲ್ಲಿ ನಿಜವಾದ ವಿಜ್ಞಾನ ಇದೆ ಹೇಳುವಂತಹದ್ದನ್ನು ಒಪ್ಪಿಕೊಂಡಿದ್ದಾರೆ. ಹಾಗಂತ ವಿಜ್ಞಾನಿಗಳು ಮುಂದಿದ್ದಾರೆ ಹೇಳುವಂತಹದ್ದನ್ನು ನಮ್ಮ ವೇದಶಾಸ್ತ್ರವು ಒಪ್ಪಿಕೊಂಡಿದೆ. ವಿಜ್ಞಾನಾದ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ವಿಜ್ಞಾನೇನ ಜಾತಾನಿ ಜೀವಂತಿ. ಇದು ವೇದದಲ್ಲಿ ಬಂದಿರತಕ್ಕಂಥದ್ದು. ವಿಜ್ಞಾನಿಗಳು ಮುಂದೆ ಹುಟ್ಟುಕೊಳ್ತಾರೆ, ಅವರು ಭೂತಾದಿಗಳನ್ನು ಸಹಿತವಾಗಿ ಸೃಷ್ಟಿ ಮಾಡ್ತಾರೆ ಹೇಳುವಂತಹದ್ದನ್ನ ಆಯ್ತಾ ಈ ವೇದಗಳೇ ಹೇಳಿಬಿಟ್ಟಿದೆ. ಆದ್ದರಿಂದ ವಿಜ್ಞಾನಿಗಳು ಕಂಡುಹಿಡಿಯೋದೇನು ತಪ್ಪೇನಲ್ಲ, ಕಂಡುಹಿಡಿಯಲೇಬೇಕಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇದು ಕೇವಲ ಕುತೂಹಲವಾಗಿರಬಾರ್ದು, ಸ್ಪಷ್ಟಪಡಿಸ್ಬೇಕು. ಅದನ್ನು ಸ್ಪಷ್ಟಪಡಿಸ್ಬೇಕು ಅಂದ್ರೆ ಅದಕ್ಕೆ ವಿಜ್ಞಾನ ಏನು ಹೇಳುವಂತಹದ್ದನ್ನು ತೋರಿಸ್ಕೊಳ್ಬೇಕು. ಅದೊಂದು ವಿಶಿಷ್ಟವಾದ ಜ್ಞಾನ. ಅದಕ್ಕೆ ಜ್ಞಾನಕ್ಕೆ ಗುರುನೇ ಅಧಿಪತಿ ಆಗಿರತಕ್ಕಂಥವನು. ಆ ವಿಶಿಷ್ಟವಾದಂತಹ ಜ್ಞಾನವನ್ನು ಕೊಡುವವನು ಗುರು. ಇದನ್ನೆಲ್ಲವನ್ನು ನಾವು ಪ್ರತಿ ದಿವಸ ಗ್ರಹಗಳ ಸ್ಥಿತಿಯನ್ನ, ಖಗೋಳದಲ್ಲಿರ್ತಕ್ಕಂತಹ ಗ್ರಹಗಳ ಸ್ಥಿತಿಯನ್ನ ನಾವು ತಿಳಿದುಕೊಳ್ಬೇಕು. ತಿಳಿದುಕೊಂಡು ಇಂದಿನ ದಿವಸ ಗ್ರಹಗಳು ಎಲ್ಲೆಲ್ಲಿದ್ದಾವೆ, ಅವು ಏನು ಕೆಲಸವನ್ನು ಮಾಡ್ತಾವೆ ಹೇಳುವಂತಹದ್ದನ್ನು ನಾವು ಚಿಂತಿಸಬೇಕು. ಈಗ ಒಬ್ಬ ವ್ಯಕ್ತಿಯ ಶರೀರದಲ್ಲಿ 12 ಭಾಗವನ್ನು ಮಾಡಿದ್ದಾರೆ. ಮೇಷ, ವೃಷಭ, ಅದಕ್ಕೊಂದೊಂದು ಹೆಸರನ್ನು ಇಟ್ಟಿದ್ದಾರೆ. ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ಈ ರೀತಿಯಲ್ಲಿ 12 ರಾಶಿಗಳು. ಆ 12 ರಾಶಿಗಳಿಗೆ 9 ಗ್ರಹಗಳನ್ನು ಹಂಚಿದ್ದಾರೆ, ಅಧಿಪತಿಗಳನ್ನಾಗಿ ಮಾಡಿದ್ದಾರೆ. 9 ಗ್ರಹಗಳನ್ನು, 27 ನಕ್ಷತ್ರಗಳನ್ನು ಸಹಿತವಾಗಿ ಆ ರಾಶಿಯಲ್ಲೇ ಅಡಕವಾಗಿದೆ. ಅಂದಾಗ ಆ 27 ನಕ್ಷತ್ರಗಳನ್ನು, ಮೇಲಿರ್ತಕ್ಕಂಥ 27 ನಕ್ಷತ್ರಗಳು, 12 ರಾಶಿಗಳು, 9 ಗ್ರಹಗಳು ಸಹಿತವಾಗಿ ಮನುಷ್ಯನ ಶರೀರದಲ್ಲೇ ಇರ್ತದೆ ಅಂತ. ಅವು ಏನು ಮಾಡ್ತದೆ? ಅಲ್ಲಿ ಏನು ಇದು ಮಾಡೋದಿಲ್ಲ, ಅಲ್ಲಿ ನಮಗೆ ಗೋಚರ. ಆ ಗೋಚಾರ ಫಲವನ್ನ ನಮ್ಮ ಶರೀರದಲ್ಲಿ ಉತ್ಪತ್ತಿಯನ್ನು ಮಾಡ್ತದೆ. ಇಂದಿನ ದಿವಸ ಚಂದ್ರ ಎಲ್ಲಿದ್ದಾನೆ, ಆ ಚಂದ್ರನ ಫಲ ಏನು ಹೇಳುವಂತಹದ್ದನ್ನು ನಾವು ನಿರ್ಣಯ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅಲ್ಲಿ ಚಂದ್ರನಿಗೂ ಸಹಿತವಾಗಿ ಎಲ್ಲ ಅಂಶಕಗಳಿರ್ತದೆ, ಪ್ರತಿಯೊಂದು ಗ್ರಹಗಳಿಗೂ ಅಂಶಕಗಳಿರ್ತದೆ. ಆ ಅಂಶಕಾನುಸಾರವಾಗಿ ನಮಗೆ ಫಲಾಫಲಗಳು ನಿರ್ಣಯವಾಗಿರ್ತದೆ. ಉದಾಹರಣೆಗೆ ನಾವೊಂದು ಹೋಟೆಲಿಗೆ ಹೋಗ್ತೇವೆ. ಹೋಟೆಲಿಗೆ ಹೋದಾಗ ಅಲ್ಲಿ ಬೇಕಷ್ಟು ತಿಂಡಿಗಳನ್ನು ಮಾಡಿ ಕೊಡ್ತಾರೆ ತಕ್ಷಣದಲ್ಲೇ. ಹಿಂದೆಲ್ಲ ಮಾಡಿ ಇಡ್ತಿದ್ರು, ಈಗ ತಕ್ಷಣದಲ್ಲಿ ಮಾಡಿಕೊಡುವಂಥ ಒಂದು ಪದ್ಧತಿಯೂ ಬಂದಿದೆ. ಆ ತಕ್ಷಣದಲ್ಲಿ ಮಾಡಿಕೊಡ್ತಾರೆ ಅಂತಾದಾಗ ನಮ್ಮ ಮನಸ್ಸು ಮತ್ತು ನಾವು ಅಲ್ಲಿ ಕೇಳುವಂತಹ ವ್ಯಕ್ತಿಯ ಮನಸ್ಸು ಒಂದಾಗಿರಬೇಕು. ನಮಗೆ ಉದಾಹರಣೆಗೆ ಒಂದು ಮಸಾಲೆ ದೋಸೆ ಬೇಕು. ಆ ಮಸಾಲೆ ದೋಸೆಯನ್ನು ತಕ್ಷಣದಲ್ಲಿ ಮಾಡಿಸಿ ಅವನು ತಂದು ಕೊಡಬೇಕು. ಅದು ನಮ್ಮ ಮನಸ್ಸಿನಲ್ಲಿ ಹುಟ್ಟಬೇಕು, ಆ ಮಸಾಲೆ ದೋಸೆ ಆಗಬೇಕು ಅಂತ. ಆ ಗ್ರಹ ಅಷ್ಟು ಚುರುಕಾಗಿರ್ತದೆ. ಅಷ್ಟು ಚುರುಕಾಗಿದ್ದಾಗ ಮಾತ್ರ ಅದು ನಮಗೆ ಇದಾಗ್ತದೆ, ನಮಗೆ ಸ್ಫುರಣೆಯನ್ನು ಕೊಡ್ತಾ ಇರ್ತದೆ. ಅಂದ್ರೆ ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲಿ ಮಾಡುವಂತಹ ಕ್ರಿಯೆಗಳೆಲ್ಲವೂ ಸಹಿತವಾಗಿ ಗ್ರಹಾಧೀನವಾಗಿರ್ತದೆ. ಈಗ ನೀವು ಹೇಳೋದಾದ್ರೆ ನಕ್ಷತ್ರ ಇದೆ, ರಾಶಿ, ಗ್ರಹಗಳು, ಇನ್ನೇನ್ ನೋಡ್ತೀರಾ? ಇಷ್ಟ ಇದ್ರೆ ಸಾಕಾಗುತ್ತೆ. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಚೇಂಜಸ್ ಇರುತ್ತಾ ಅಥವಾ ಸಿಮಿಲರ್ ಇರೋ ಚಾನ್ಸಸ್ ಇರುತ್ತೆ? ನೋಡಿ, ಈಗ ಉದಾಹರಣೆಗೆ ಅಶ್ವಿನಿ ನಕ್ಷತ್ರ ಅಂತ ನಾವು ತಗೊಂಡ್ವಿ. ಅಶ್ವಿನಿ ನಕ್ಷತ್ರ ತಗೊಂಡಾಗ ಅಶ್ವಿನಿ ನಕ್ಷತ್ರದಲ್ಲಿ 4 ಪಾದಗಳಿರ್ತದೆ. 30 ಡಿಗ್ರಿ ಇರ್ತದೆ. ಆ 30 ಡಿಗ್ರಿ 4 ಪಾದಗಳು, ಅವುಗಳನ್ನೆಲ್ಲವನ್ನು ವಿಂಗಡಣೆಯನ್ನು ಮಾಡಿದಾಗ ನಾವೇನು ಮಾಡ್ತೇವೆ ಅಂತಂದ್ರೆ, ಆಯಾ ನಕ್ಷತ್ರದ ಪಾದಕ್ಕೆ ಅಧಿಪತಿ ಯಾರು, ಅವನು ಯಾವ ರಾಶಿಯಲ್ಲಿದ್ದಾನೆ, ಆ ರಾಶಿಯ ಅಂಶ ಯಾವುದಿದೆ, ಅದನ್ನು ತಿಳಿದುಕೊಂಡು ಫಲಾಫಲಗಳನ್ನು ನಿರ್ಣಯ ಮಾಡಬೇಕು. ಅದಕ್ಕೆ ಉದಯ ಲಗ್ನ ಅಂತ ಹೆಸರು. ನೀವು ಬರುವಂತಹ ಸಮಯಕ್ಕೆ ನಿಮ್ಮ ಜಾಗದಲ್ಲಿ ಮತ್ತೊಬ್ಬರು ಬಂದು ಕೂತ್ಕೊಳ್ಬೋದು, ಆಯ್ತಾ? ಆಗ ಲಗ್ನ ಬೇರೆ ಆಗಿರ್ತದೆ. ಮತ್ತೊಬ್ಬನು ಪ್ರಶ್ನೆ ಕೇಳಬಹುದು, ಆಗ ಲಗ್ನ ಬೇರೆ ಆಗ್ತದೆ, ಆಯ್ತಾ? ಆಯಾ ಲಗ್ನಕ್ಕೆ ಅನುಗುಣವಾಗಿ ಅನ್ವಯಿಸ್ತದೆ.
ಕೋಟ್ಯಾಂತರ ಜನ ಇದ್ದಾರೆ. ಒಂದೊಂದು ನಕ್ಷತ್ರದವರು ಎಷ್ಟೋ ಲಕ್ಷಗಳಿದ್ದಾರೆ, ಎಷ್ಟೋ ಲಕ್ಷಗಳು. ಈಗ ಅಶ್ವಿನಿ ನಕ್ಷತ್ರದಲ್ಲಿ ಎಷ್ಟೋ ಲಕ್ಷಗಳಿದ್ದಾರೆ. ಆ ಲಕ್ಷದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಫಲಗಳು ಬೇರೆ ಬೇರೆ ಆಗೇ ಇರ್ತದೆ, ಒಂದೇ ಆಗಿರೋದಿಲ್ಲ ಅಲ್ವಾ. ಆಕಾರವೂ ಒಂದೇ ರೀತಿಯಲ್ಲಿ ಇರೋದಿಲ್ಲ, ತುಂಬ ಅಪರೂಪ. ಈಗ ನಮ್ಮ ರೂಢಿಯಲ್ಲಿ ಹೇಳೋದುಂಟು 7 ಜನ ಇರ್ತಾರೆ ಹೇಳುವಂಥದ್ದು. ಆದರೂ ಸಹಿತವಾಗಿ ಅವರಲ್ಲಿ ವ್ಯತ್ಯಾಸ ಇದ್ದೇ ಇರ್ತದೆ, ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಿದ್ದೇ ಇರ್ತದೆ. ಅಂದಾಗ ಆ ಬ್ರಹ್ಮನ ಸೃಷ್ಟಿ ಯಾವ ರೀತಿಯಲ್ಲಿ ಎಷ್ಟು ವಿಚಿತ್ರವಾಗಿರ್ಬೋದು ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಅಲ್ವಾ. ಇದು ಜನರಲೈಸ್ಡ್ ಆಗಿ ಈಗ ಮೇಷ ರಾಶಿ ನೀವು ಹೇಳಿದ ಅಥವಾ ಸಿಂಹ ರಾಶಿ, ಈ ಇದರಲ್ಲಿ ಸುಮಾರು ಜನ ಹೇಳ್ತಾರೆ, ನೀವು ಹೇಳ್ತಾ ಇರ್ತೀರ. ಸೊ ಇದು ಯಾವ ತರ ನಿಮಗೆ ಒಂದು ಲೆಕ್ಕಾಚಾರ ಸಿಗುತ್ತೆ ಇದು ಹೇಳ್ಬೇಕು? ಈಗ ನೀವು ಕೇಳಿದಂತಹ ಪ್ರಶ್ನೆ ಬಹಳ ಜನರಿಗೆ ಬೇಕಾಗಿರ್ತಕ್ಕಂತಹ ಪ್ರಶ್ನೆ. ಜನರಿಗೂ ಸ್ವಲ್ಪ ಕುತೂಹಲ ಇದ್ದೇ ಇರ್ತದೆ. ನಿನ್ನೆ ಹೇಳಿದ ಫಲವನ್ನೇ ಇವತ್ತು ಹೇಳ್ತಾ ಇದ್ದಾರಲ್ಲ, ಯಾಕೆ ಇವತ್ತು ಸ್ವಲ್ಪ ಬದಲಾಯಿಸಿ ಅದನ್ನೇ ತಿದ್ದಿ ಹೇಳಿದ್ರೆ ಹೇಗೆ? ಈ ರೀತಿಯಲ್ಲೆಲ್ಲ ಕಾಣಿಸ್ಲಿಕ್ಕೆ ಸಾಧ್ಯತೆ ಇರ್ತದೆ. ಅದಕ್ಕೆ ಗ್ರಹಗಳ ಸ್ಥಿತಿಗೆ ಅನುಗುಣವಾಗಿ ಖಗೋಳದಲ್ಲಿ ಆ ಗ್ರಹಗಳ ಸಂಚಾರದ ಕ್ರಮ ಹೇಗಿದೆ ಹೇಳುವಂತಹದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಆ ಗ್ರಹಗಳ ಸ್ಥಿತಿಗೆ ಅನುಗುಣವಾಗಿ ಫಲಾಫಲಗಳನ್ನು ನಾವು ನಿಷ್ಕರ್ಷೆ ಮಾಡಬೇಕು ಅಂತ. ಇವತ್ತಿದ್ದ ಫಲವು ನಾಳೆ, ಈಗಿದ್ದ ಫಲವು ಇನ್ನೊಂದು ಗಳಿಗೆ ಇರೋದಿಲ್ಲ, ಇನ್ನೊಂದು ಗಳಿಗೆ ಇದ್ದದ್ದು ಇನ್ನೊಂದು ತಾಸಿಗಿರಲ್ಲ ಅಲ್ವಾ. ಈ ರೀತಿಯಲ್ಲಿ ಇರುತ್ತೆ. ಗಳಿಗೆ ಅಂದ್ರೆ 24 ನಿಮಿಷ, ಒಂದು ಗಳಿಗೆ ಅಂದ್ರೆ 24 ನಿಮಿಷ, ಒಂದು ತಾಸು ಅಂದ್ರೆ 60 ನಿಮಿಷ, ಅಂದ್ರೆ ಅಲ್ಲೇ ಎಷ್ಟೋ ವ್ಯತ್ಯಾಸಗಳಾಗಿ ಹೋಗ್ತದೆ. ಆದ್ದರಿಂದ ಪ್ರತಿ ಕ್ಷಣಕ್ಕೂ ಸಹಿತವಾಗಿ ನಮ್ಮ ಜೀವನದ ಫಲಾಫಲಗಳು ವ್ಯತ್ಯಾಸ ಆಗ್ತದೆ. ಅದಕ್ಕೆಲ್ಲವೂ ಸಹಿತವಾಗಿ ಗ್ರಹಗಳು ಕಾರಣವಾಗಿರ್ತದೆ. ಆ ಕ್ಷಣದಲ್ಲಿ ಗ್ರಹಗಳು, ರಾಶಿ, ನಕ್ಷತ್ರ, ಈ ಸಂಚಾರ ನೋಡ್ಕೊಂಡ್ಬಿಟ್ಟು ಸೊ ನಾವು ಅದ್ರದ್ದೊಂದು ಈಗ ಅಂದ್ರೆ ನೀವು ಹೇಳೋದು ಸೊ ಅವು ಯಾವ ಆಂಗಲ್ ಅಲ್ಲಿ ಇದಾವೆ ಅಥವಾ ಅವ್ರ ರೊಟೇಷನ್ ಮೂವ್ಮೆಂಟ್ ಯಾವ ತರ ಇದೆ, ಇದ್ರ ಮೇಲ್ಗಡೆ ಸ್ವಲ್ಪ ಜಾತಕ. ಹೌದು, ಖಂಡಿತವಾಗಿ ಒಂದು ಮನುಷ್ಯನ ಜಾತಕವನ್ನು ನೋಡ್ಲಿಕ್ಕೆ ನಮಗೆ ಒಂದು ವಾರ ಸಾಕಾಗಲ್ಲ, ಒಂದು ವಾರ ಸಾಕಾಗೋದಿಲ್ಲ, ಅಷ್ಟು ವಿಷಯ ಇರ್ತದೆ, ಅವನ ಜೀವನದ ರಹಸ್ಯ ಇರ್ತದೆ. ಆದ್ರೆ ಈಗ ಒಂದು ವಾರ ಕೇಳಲಿಕ್ಕೆ ಯಾರಿಗೆ ಮನಸ್ಸಿರ್ತದೆ ಹೇಳಿ? ಯಾರಿಗೂ ಇರೋದಿಲ್ಲ ಆಯ್ತಾ. ಅವರು ಹೊರಗಡೆ ರಿಕ್ಷಾ ಆಟೋವನ್ನು ನಿಲ್ಸ್ಕೊಂಡು ಬಂದಿರ್ತಾರೆ ಅಥವಾ ಹೊರಗಡೆ ಇಟ್ಟು ವಾಹನ ಯಾರಾದ್ರು ಎತ್ಕೊಂಡು ಹೋದ್ರೆ ಹೇಳುವಂತ ಮನಸ್ಸು ಇರ್ತದೆ. ಇಲ್ಲಿ ಕುಳಿತವನು ಚಡಪಡಿಸ್ತಾ ಇರ್ತಾನೆ, ಎಷ್ಟೊತ್ತಿಗೆ ಗುರೂಜಿಯವರು ಹೊರಗಡೆ ಬಿಡ್ತಾರೋ ನಮ್ಮನ್ನ ಹೇಳುವಂತ ಚಡಪಡಿಸ್ತಾ ಇರ್ತಾರೆ ಆಯ್ತಾ. ಅವನು ಚಡಪಡಿಕೆ ನೋಡಿದ ನಂತರ ಜ್ಯೋತಿಷಿಗಳಿಗೂ ಏನು ಕಾಣ್ತದೆ, ಇವನು ಬೇಗ ಆದಷ್ಟು ಬೇಗನೆ ಕಳಿಸ್ಬಿಡೋಣ ಕಾಣುತ್ತೆ. ಅದರಿಂದ ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ಎಷ್ಟರ ಮಟ್ಟಿಗೆ ಇದಾಗ್ಬಿಟ್ಟಿದೆ ಅಂದ್ರೆ, ಈಗ ನಿಜವಾಗಿ ಜ್ಯೋತಿಷ್ಯ ಕೇಳುವಂತಹ ವ್ಯಕ್ತಿ ಏನು ಮಾಡಬೇಕು, ಫಲತಾಂಬೂಲವನ್ನು ತಂದು ಜ್ಯೋತಿಷಿಗಳ ಮುಂದೆ ಇಟ್ಟು ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡಿ ಕುಳಿತುಕೊಂಡು ಫಲವನ್ನು ಕೇಳಬೇಕು. ಇದು ಹಿಂದಿನವರ ಪದ್ಧತಿ, ಹಿಂದಿನವರು ಆಚರಿಸಿಕೊಂಡು ಬಂದಿರತಕ್ಕಂಥದ್ದು. ಇಂದು ಏನಾಗಿದೆ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಬೆಳಗಿನ ಜಾವ 5 ಗಂಟೆಗೆ 6 ಗಂಟೆಗೆ ಮೊಬೈಲ್ನಲ್ಲಿ ಜ್ಯೋತಿಷಿಗಳಿಗೆ ಫೋನ್ ಹೊಡಿತಾರೆ ಆಯ್ತಾ. ಈಗ ರಾತ್ರಿ ನಾನು ಬೆಳಗ್ಗೆ ಏಳುವಾಗ ಒಂದು ಸ್ವಪ್ನ ಬಿತ್ತು ಆಯ್ತಾ, ಈ ಸ್ವಪ್ನದಿಂದ ಏನಾಗ್ತದೆ ಒಂದು ಚೂರು ತಿಳಿಸ್ಬಿಡಿ ಗುರೂಜಿ, ಈ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅಂದ್ರೆ ಈ ಮೊಬೈಲ್ ಬಂದಿರತಕ್ಕಂಥದ್ದು ನಮಗೊಂದು ರೀತಿಯಲ್ಲಿ ಪಿಶಾಚಿ ಇದ್ದಾಗ, ಅದಕ್ಕೆ ಕರ್ಣ ಪಿಶಾಚಿ ಅಂತಲೂ ಹೇಳ್ತಾರೆ ಕೆಲವರು. ಅದರಿಂದ ಪಿಶಾಚಿ ಇದ್ದಾಗೆ ಎಷ್ಟೊತ್ತಿಗೂ ನಮಗೆ ತೊಂದರೆಯನ್ನು ಕೊಡ್ತಾ ಇರ್ತದೆ. ಅವನಿಗೆ ಅಷ್ಟು ಕೇಳದೆ ಹೋದ್ರೆ ಅವನಿಗೆ ನಿದ್ದೆ ಬರೋದಿಲ್ಲ ಅಥವಾ ಊಟ ಸೇರಲ್ಲ ಅವನಿಗೆ. ಅಷ್ಟು ಕೇಳ್ಕೊಂಡು ಜ್ಯೋತಿಷಿಗಳು ಏನಾದ್ರು ಹೇಳಿದ್ರಪ್ಪ, ಪರಿಹಾರ ಹೇಳಿದ್ರು, ಆಗ ಅವನಿಗೆ ನಿದ್ದೆನೂ ಬರ್ತದೆ ಅಥವಾ ಊಟನೂ ಸೇರ್ತದೆ, ಎಲ್ಲದು ಅವನ ಜೀವನ ಕ್ರಿಯೆ ನಡೀತದೆ. ಈ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಅಂದಾಗ ಜ್ಯೋತಿಷ್ಶಾಸ್ತ್ರ ವೈಜ್ಞಾನಿಕ ಶಾಸ್ತ್ರವಾದರೂ ಕೆಳಮಟ್ಟಕ್ಕೆ ತಳಮಟ್ಟಕ್ಕೆ ಹೋಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂದ್ರೆ ಜ್ಯೋತಿಷಿಗಳು ಹೌದು. ಯಾಕಂದ್ರೆ ಜ್ಯೋತಿಷ್ಯ ಹೇಳುವಾಗ ಸಮಯವನ್ನು ನಿಗದಿ ಮಾಡಬೇಕು, ಆ ಸಮಯದಲ್ಲಿ ಸರಿಯಾಗಿ ಜ್ಯೋತಿಷ್ಯವನ್ನು ಹೇಳಬೇಕು. ಆಗಿದ್ದಾಗ ಮಾತ್ರ ಜ್ಯೋತಿಷ್ಶಾಸ್ತ್ರವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇದೆ, ಶಾಸ್ತ್ರವನ್ನು ಬೆಳೆಸ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಈ ಶಾಸ್ತ್ರ ಅಧೋಗತಿಗೆ ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೋಡಿ, ಈಗಾಗಲೇ ಹುಟ್ಟಿದ ಮಗುವಿನ ಜಾತಕವನ್ನು ತೆಗೆಯುವಾಗ ತಕ್ಷಣದಲ್ಲಿ ಕಂಪ್ಯೂಟರ್ ತೆಕ್ಕೊಟ್ಟು ಬಿಡ್ತಾರೆ, ಸಾಫ್ಟ್ವೇರ್. ಅದು ಎಂದೋ ಇದು ಮಾಡಿದ್ರೆ ಸಾಫ್ಟ್ವೇರು ಅಂದ್ರೆ ಫಲಗಳೆಲ್ಲ ಅಲ್ಲಿ ಬರೆದಿರ್ತಾರೆ, ಸಾಫ್ಟ್ವೇರ್ ಅಲ್ಲಿ ನಿರ್ಣಯ ಆಗೋಗಿರ್ತದೆ. ಅದನ್ನೇ ಕಾಪಿಯಾಗಿ ಇಟ್ಕೊಂಡು ಇವನ ಜೀವನವನ್ನು ಯಾವ ರೀತಿ ಮಾಡಬಲ್ಲ. ಆದ್ದರಿಂದ ಈ ಜಾತಕವನ್ನು ಕೈಯಲ್ಲೇ ಬರೆಸ್ಬೇಕು, ಹುಟ್ಟಿದ ಸಮಯಕ್ಕೆ ಅನುಗುಣವಾಗಿ ಕೈಯಲ್ಲಿ ಬರೆಸ್ಬೇಕು. ಅದರಲ್ಲಿ ಎಷ್ಟೋ ತಪ್ಪುಗಳಿರ್ತದೆ. ಕಡೆಗೆ ಆಮೇಲೆ ಜ್ಯೋತಿಷಿಗಳ ಮೇಲೆ ತಪ್ಪನ್ನು ಹೊರಿಸ್ತಾರೆ, ನೀವು ಹೇಳಿದ್ದು ಸರಿಯಾಗಿಲ್ಲ, ನಿಮ್ಮ ಹತ್ರ 4 ಸರಿ ಬಂದೋದೆ ಎಲ್ಲ ಹೇಳೋರು ಇರ್ತಾರೆ, ಇಲ್ಲ ಅಂತಲ್ಲ. ಹೀಗಾಗಿ ಅದು ಸರಿಯಾದಲ್ಲ.
ಆದ್ದರಿಂದ ಹಿಂದಿನ ಪದ್ಧತಿ ಏನಿತ್ತು ಆಯ್ತಾ, ಈಗ ನೋಡಿ ಜ್ಯೋತಿಷಿಗಳಿಗೆ ಎಷ್ಟೋ ಜನ ಜ್ಯೋತಿಷಿಗಳು ಇದ್ದಾರೆ, ಈಗ ಕಂಪ್ಯೂಟರಲ್ಲಿ ಜ್ಯೋತಿಷ್ಯವನ್ನು ತೆಕ್ಕೊಡ್ತಾರೆ. ಅವ್ರ ಹತ್ರ ಈ ಜನನ ಗತಿ ಏನು ಅಂತ ಕೇಳಿದ್ರೆ ಉತ್ತರ ಇಲ್ಲ, ಅವ್ರ ಹತ್ರ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಅದ್ರೊಳಗೆ ತೋರ್ಸಲ್ಲ. ಪರಮಗತಿ ಎಷ್ಟಿತ್ತು ಹೇಳುವಂಥದ್ದು ಗೊತ್ತಿಲ್ಲ. ನೀವು ಹುಟ್ಟುವಾಗ ಈ ನಕ್ಷತ್ರದಲ್ಲಿ ಎಷ್ಟು ಗತಿ ಕಳೆದೋಗಿದೆ, ನೀವು ಯಾವ ಗಟಿಯಲ್ಲಿ ಹುಟ್ಟಿದ್ದೀರಿ ಅಂತ ಕೇಳಿದ್ರೆ ಅದು ತೋರ್ಸಲ್ಲ. ಅಂದಾಗ ಅದನ್ನು ಎಷ್ಟು ಮಟ್ಟಿಗೆ ನಂಬಬೇಕು ಹೇಳಿ? ಜನರಲ್ ಆಗಿ ಅದು ಇಟ್ಕೊಳ್ಬೇಕೇ ವಿನಃ ನಿರ್ದಿಷ್ಟವಾಗಿ ಅಲ್ಲ. ಫಲಾಫಲಗಳು ಹಿಂದೆ ಮುಂದೆ ಆಗುವ ಸಾಧ್ಯತೆ ಇರ್ತದೆ ಆಯ್ತಾ. ಇವನಿಗೆ ಇವತ್ತಾಗಬೇಕಾದ ಫಲ 3 ತಿಂಗಳ ಹಿಂದೆನೆ ಆಗೋಗಿರ್ತದೆ, ಅಥವಾ 3 ತಿಂಗಳು ಮುಂದೆ ಹೋಗ್ತದೆ. ಗುರುಜಿ, ಈಗ ನಿಮ್ಮ ಎಪಿಸೋಡ್ ಮಾಡ್ತೀವಿ ಅಂದಾಗ ಈಗ ಇದನ್ನ ಯಾವ ತರ ಮಾಡ್ಬೇಕು ಅಂತ ಕೂತಾಗ ಸುಮಾರು ಜನ ಜೊತೆ ನಾನು ಈ ಪ್ರಶ್ನೆಗಳನ್ನ ಕೇಳಿದೆ. ಯಾವ ತರ ಕೇಳಬೇಕು, ಯಾವ ತರ ತಗೊಂಡು ಹೋಗ್ಬೇಕು, ಇದು ಮೊದಲನೇ ಎಪಿಸೋಡ್ ಅಂತ ಹೇಳಿ. ಅದರಲ್ಲಿ 2 ಕಾಮನ್ ಪ್ರಶ್ನೆ ನನಗೆ ಬಂದಿದ್ದು. ಒಂದೇ ರಾಶಿಯವರು ಈ ಮದುವೆ ವಿಚಾರದಲ್ಲಿ, ಒಂದೇ ರಾಶಿ ನಕ್ಷತ್ರ ಅಥವಾ ಟೈಮಿಂಗ್ಸ್ ಅಲ್ಲಿ ಹುಟ್ಟಿರೋರು ಮದುವೆ ಆಗ್ಬೋದ, ಅಥವಾ ಆದ್ರೂ ಅವ್ರು ಹೇಗಿರ್ತಾರೆ ಮುಂದಿನ ಜೀವನ? ಆಗ್ಬಾರ್ದು ಅಂದ್ರೆ ಏನಕ್ಕೆ ಆಗ್ಬಾರ್ದು? ನೋಡಿ, ಇಲ್ಲಿ ಒಂದು ಮದುವೆ ವಿಚಾರದಲ್ಲಿ ನೀವು ತಗೊಂಡಾಗ ದಂಪತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಂದು ಗಂಡು ಮತ್ತು ಹೆಣ್ಣಿನ ಜಾತಕಕ್ಕೆ ಅನುಗುಣವಾಗಿ ಫಲಾಫಲಗಳು ಬರ್ತದೆ. ದಂಪತ್ಯೋ ಐಕ್ಯಕಾಲೇ ವ್ಯಯಧನ ಹಿಬುಕೆ ಸಪ್ತಮೇ ಲಗ್ನರಂಧ್ರೆ ಲಗ್ನಾತ್ ಚಂದ್ರಾಚ ಶುಕ್ರಾದ ಹಿರವಿತನಯೇ ಭೂಮಿಪುತ್ರೋ ರವಿಶ್ಚ ತತ್ಸಾಮ್ಯೇ. ಅಲ್ಲಿ ಸಾಮ್ಯತೆ ಉಂಟಾಯಿತು ಹೇಳಾದ್ರೆ, ಅಂದ್ರೆ ಒಂದು ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಆಯಿತು, ಸಾಮ್ಯತೆ ಉಂಟಾಯಿತು ಹೇಳಾದ್ರೆ, ಪುತ್ರ ಪೌತ್ರ ಪ್ರಚುರ ಧನಯುತಿ ದಂಪತಿ ದೀರ್ಘಮಾಯು, ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ, ಮೊಮ್ಮಕ್ಕಳಾಗ್ತಾರೆ, ಕುಟುಂಬ ಬೆಳೀತದೆ, ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಜೀವನದಲ್ಲಿ ಸಕಲ ಸಂಪತ್ತನ್ನು ಅನುಭವಿಸ್ತಾರೆ, ದೀರ್ಘಮಾಯು ದೀರ್ಘಕಾಲದ ಆಯುಷ್ಯವನ್ನು ಪಡಿತಾರೆ ಹೇಳುವಂಥದ್ದು. ಅಂದ್ರೆ ಇಲ್ಲಿ ಗಂಡು ಮತ್ತು ಹೆಣ್ಣಿನ ಜಾತಕ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳಿರ್ತಕ್ಕಂಥದ್ದು ಜ್ಯೋತಿಷ್ಶಾಸ್ತ್ರದಲ್ಲಿ ದಂಪತ್ಯೋ ಐಕ್ಯ ಕಾಲೆ, ಗಂಡ ಹೆಂಡತಿಯ ಹೊಂದಾಣಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಗ್ರಹಗಳೆಲ್ಲವೂ ಎಲ್ಲೆಲ್ಲಿದ್ದಾವೆ ಹೇಳಿ ನೋಡಿಕೊಂಡು ಫಲಾಫಲಗಳನ್ನು ನಿಷ್ಕರ್ಷೆ ಮಾಡಿ, ಆ ಗಂಡು ಹೆಣ್ಣು ಇವರಿಗೆ ಮದುವೆ ಮಾಡಿದರೆ ಇವರು ಎಷ್ಟು ವರ್ಷ ಬದುಕ್ತಾರೆ, ಎಷ್ಟು ಜನ ಮಕ್ಕಳನ್ನು ಪಡಿತಾರೆ, ಜೀವನ ಯಾವ ರೀತಿಯಲ್ಲಿ ನಡೀತದೆ ಹೇಳುವಂಥದ್ದು. ಈ ಜಾತಕದಲ್ಲಿ ಆಗ ಗಂಡು ಮತ್ತು ಹೆಣ್ಣಿನ ಜಾತಕ ಎರಡೂ ಮುಖ್ಯವಾಗಿರ್ತದೆ. ಹೆಣ್ಣಿನ ಜಾತಕ ಚೆನ್ನಾಗಿದೆ, ಗಂಡಿಗೆ ಜೀವನ ಪೂರ್ತಿ ಸುಖವೇ. ಗಂಡಿನ ಜಾತಕ ಚೆನ್ನಾಗಿಲ್ಲ, ಗಂಡಿನ ಜಾತಕ ಚೆನ್ನಾಗಿದೆ, ಹೆಣ್ಣಿಗೆ ಸೌಭಾಗ್ಯ, ಜೀವನ ಪೂರ್ತಿ ಸುಖವೇ, ಈ ರೀತಿಯಲ್ಲಿ ಇರ್ತದೆ. ಆದ್ದರಿಂದ ಎರಡನ್ನೂ ಹೊಂದಾಣಿಕೆ ಮಾಡುವುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಈಗೆಲ್ಲ ಒಂದು ಪ್ರಶ್ನೆ ಹುಟ್ಟಬಹುದು, ಇಲ್ಲಿ ಲವ್ ಮಾಡ್ಕೊಳ್ತಾರಲ್ಲ ಆಯ್ತಾ, ಅವರ ಜೀವನದ ಇದು ಏನು ಅಂತ ಒಂದು ಪ್ರಶ್ನೆ ಹುಟ್ಟಬಹುದು, ಇಲ್ಲ ಅಂತಲ್ಲ. ಜ್ಯೋತಿಷ್ಶಾಸ್ತ್ರದಲ್ಲಿ ಪ್ರಥಮ ಆದ್ಯತೆಯನ್ನು ಕೊಟ್ಟಿರತಕ್ಕಂತಹದ್ದು ಮನೋನುಕೂಲಕ್ಕೆ. ಒಂದು ಗಂಡು ಹೆಣ್ಣಿನ ಮನಸ್ಸು ಒಪ್ಪಿಗೆ ಆಯಿತು, ಮನೋನುಕೂಲವಾಯಿತು, ಅವಾಗ ಜ್ಯೋತಿಷ್ಶಾಸ್ತ್ರಜ್ಞರು ಸುಮ್ಮನೆ ಕೂತ್ಬಿಡಿ ಅಂತ ಹೇಳ್ತಾರೆ, ನೀವು ಮತ್ತೆ ವಿಮರ್ಶೆಗೆ ಹೋಗಬೇಡಿ ಅಂತ. ಯಾಕಂದ್ರೆ ಒಪ್ಪಿಗೆ ಆಗಿಬಿಟ್ಟಿದೆ, ಮನಸ್ಸು ಒಂದಾಗಿದೆ. ಮನೋನುಕೂಲಂ ಪ್ರಥಮಂ ಪ್ರಸಿದ್ಧಂ, ಅದೇ ಮೊದಲನೇದು. ಮನೋನುಕೂಲ ಆಯಿತು ಅಂದರೆ ಒಂದು ಗಂಡು ಹೆಣ್ಣಿಗೆ ಒಪ್ಪಿಗೆ ಆಯಿತು. ಈ ತಂದೆ ತಾಯಿಗಳ ಒಪ್ಪಿಗೆ ಮುಖ್ಯ ಅಲ್ಲ, ಇಲ್ಲಿ ಗಂಡು ಹೆಣ್ಣಿನ ಒಪ್ಪಿಗೆ ಮುಖ್ಯ ಆಗಿರ್ತದೆ. ಆದರೆ ತಂದೆ ತಾಯಿಗಳ ಬಯಕೆ ಏನಿರ್ತದೆ ಅಂದರೆ ನಮ್ಮ ಜಾತಿದೇ ಆಗಬೇಕು, ಅಥವಾ ನಮ್ಮ ಕುಟುಂಬಕ್ಕೆ ಹೊಂದ್ಕೊಂಡು ಹೋಗುವಂಥದ್ದಾಗಬೇಕು, ನಾವೇ ನಿರ್ಣಯ ಮಾಡಬೇಕು, ಅಪ್ಪ ಅಮ್ಮ ನೋಡಿದ್ದೇ ಮದುವೆ ಆಗಬೇಕು, ಈ ರೀತಿಯಲ್ಲಿ ಅಂತ. ಆದರೆ ಅದೆಲ್ಲ ಏನಾದರೆ ಅದು ಒಂದು ಆಗೋಗಿರ್ತದೆ, ಬ್ರಹ್ಮ ಬರೆದಿರ್ತಾನೆ ಇಂಥ ಗಂಡಿಗೆ ಇಂಥ ಹೆಣ್ಣು ಅಂತ. ಅದಕ್ಕೆ ಅನುಗುಣವಾಗಿ ಆಗ್ತಾ ಹೋಗಿರ್ತದೆ, ಕಾಲಕ್ಕೆ ಅನುಗುಣವಾಗಿ ಅದು ಬದಲಾವಣೆ ಆಗ್ತಾ ಇರ್ತದೆ. ಅದೇ ಪರಿವರ್ತನೀಯ ಪ್ರಪಂಚ. ಆದ್ದರಿಂದ ಆ ಗಂಡು ಮತ್ತು ಹೆಣ್ಣಿನ ಜಾತಕಕ್ಕೆ ಅವಲಂಬಿಸಿ ಜೀವನ ನಡೆಯುವಂಥದ್ದು. ಈಗ ಗುರುಜಿ ನೀವೇ ಹೇಳ್ದಂಗೆ ಎಲ್ಲ ಬ್ರಹ್ಮಲಿಖಿತ ಅಥವಾ ಪೂರ್ವಜನ್ಮದ ಪುಣ್ಯಕರ್ಮಗಳ ಮೇಲೆ ಈ ಜನ್ಮ ನಿಶ್ಚಯ ಆಗಿರುತ್ತೆ ಅನ್ನೋದಾದ್ರೆ, ಇದೇ ಲವ್ ಮ್ಯಾರೇಜಲ್ಲಿ ಆಗೋರ್ದು ಕೆಲವು ನೀವು ಮಾಡಿರ್ತೀರ ಪ್ರಿಡಿಕ್ಷನ್, ಇದು ಜಾಸ್ತಿ ದಿನ ಇರೋದಿಲ್ಲ, ಇವರು ಡಿವೋರ್ಸ್ವರೆಗೂ ಹೋಗ್ತಾರೆ. ಸೊ ಇದು ಬ್ರಹ್ಮಲಿಖಿತದಲ್ಲಿ ಹೌದು, ನಿರ್ಣಯವಾಗಿರ್ತದೆ. ಕಾರಣ ಜ್ಯೋತಿಷ್ಶಾಸ್ತ್ರದಲ್ಲಿ ನಿರ್ಣಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಕೂಟಗಳನ್ನು ನೋಡಬೇಕು ಅಂತಿದ್ದಾರೆ. ಕೂಟ ಅಂತಂದ್ರೆ ಒಂದು ಗಂಡು ಹೆಣ್ಣನ್ನು ಒಟ್ಟು ಮಾಡುವಂತಹ ಕೂಟಗಳು. ಅದಕ್ಕೆ 12 ಕೂಟಗಳನ್ನು ಹೇಳಿದ್ದಾರೆ.
12 ಕೂಟದಲ್ಲಿ ವಿಶೇಷವಾಗಿ 5 ಕೂಟಗಳು ಪ್ರಶಸ್ತವಾದಂತಹ ಕೂಟಗಳು. ಅದರ ಜ್ಯೋತಿಷಿಗಳು ನೋಡಬೇಕಾಗಿರ್ತಕ್ಕಂಥದ್ದು 8 ಕೂಟವನ್ನು. ಗುಣೈಕ ವರ್ಣಂ ದ್ವಿಗುಣಂಚ ವಶ್ಯಂ ತ್ರಿಭಿಶ್ಚ ತಾರ ಚತುರಶ್ಚ ಯೋನಿಂ ಪಂಚಗ್ರಹ ಷಡ್ಗುಣಕೋ ಗಣಶ್ಚ ಭಕೂಟ ಸಪ್ತೈವ ತಥೈವ ನಾಡಿ. ಈ 8 ಕೂಟವನ್ನು ನೋಡಿದಾಗ 8 ಕೂಟಗಳಿಗೆ 36 ಗುಣ ಬರ್ತದೆ. ಆ 36 ಗುಣಗಳಲ್ಲಿ ಕೊನೆಯ ಪಕ್ಷ 18 ಗುಣನಾರು ಇರಬೇಕು. ಅಂದರೆ 50-50 ಇದೆ ಅಂತ ಆದರೆ ದಂಪತಿಗಳು ಸಾಧಾರಣವಾಗಿ ಇರ್ತಾರೆ ಅಂತ. ಅದೇ 24 ಗುಣ 24ರ ಒಳಭಾಗದಲ್ಲಿದೆ, ಮಧ್ಯಮ ರೀತಿಯ ಜೀವನ ಅಂತ ಹೇಳ್ತದೆ. 24ಕ್ಕಿಂತಲೂ ಜಾಸ್ತಿ ಆಗಿದೆ 36ರವರೆಗೆ, 30, 32, 34 ಈ ರೀತಿಯಲ್ಲಿದೆ, ಆಗ ಜೀವನ ಉತ್ತಮವಾಗಿರ್ತದೆ, ಈ ದಂಪತಿಗಳ ಜೀವನ ಉತ್ತಮವಾಗಿರ್ತದೆ ಹೇಳುವಂಥದ್ದನ್ನು ನಿರ್ಣಯ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಆ ಗಂಡು ಹೆಣ್ಣಿನ ಕೂಟಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಕ್ಷತ್ರ ಮತ್ತು ರಾಶಿಗಳು. ಯಾವ ನಕ್ಷತ್ರದವರಿಗೆ ಯಾವ ನಕ್ಷತ್ರ, ಯಾವ ರಾಶಿಯವರಿಗೆ ಯಾವ ರಾಶಿ, ಅದನ್ನು ತಿಳಿದುಕೊಂಡು ಫಲಾಫಲಗಳನ್ನು ನಾವು ನಿರ್ಣಯ ಮಾಡಬೇಕು. ಈಗ ನಿಮ್ಮ ಎಕ್ಸ್ಪೀರಿಯನ್ಸಲ್ಲೂ ನೀವು ನೋಡಿರ್ತೀರ, ಎಲ್ಲ ಚೆನ್ನಾಗಿದ್ದು ಸೊ ಕೊನೆಗೆ ಕೋರ್ಟ್ ಮೆಟ್ಲವರೆಗೂ ಹೋಗಿರೋರ್ಗು ಸೊ ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಬರದೆ ಆ ಥರ ಮಾಡ್ಕೊಂಡ್ರು ಅಂತೀರ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ? ಗ್ರಹ ಮಿತ್ರತ್ವ ಇಲ್ಲದೆ ಇರುವಂಥದ್ದು ನೋಡಿ. ಗ್ರಹಗಳಿಗೆ ಮಿತ್ರತ್ವ ಇಲ್ಲದೆ ಹೋದಾಗ ಗಂಡ ಹೆಂಡತಿಯರಲ್ಲಿ ಮಿತ್ರತ್ವ ಇದ್ರೂ ಸಹಿತವಾಗಿ ಸಡಲಿಕೆ ಉಂಟಾಗ್ತದೆ, ಕಿತ್ತು ಬೇರೆ ಬೇರೆ ಒಗೆದು ಬಿಡ್ತದೆ ಆ ಗ್ರಹಗಳು, ಅಷ್ಟು ಕ್ರೂರವಾಗಿರ್ತದೆ. ಉದಾಹರಣೆಗೆ ನಾವು ಇದು ಮಾಡೋದಿದ್ರೆ, ಈಗ ವೃಶ್ಚಿಕ ರಾಶಿ ಅಂತಾನೆ ಇಟ್ಕೊಳ್ಳೋಣ. ವೃಶ್ಚಿಕ ರಾಶಿಗೆ ಮಕರ ರಾಶಿ ಅಥವಾ ಕುಂಭ ರಾಶಿಯ ಹೆಣ್ಣನ್ನು ತಗೊಂಡು ಬಂದರು ಆಯ್ತಾ. ಆಗ ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ ಆಗಿರ್ತಾನೆ, ಮಕರ ರಾಶಿಗೆ ಕುಂಭ ರಾಶಿಗೆ ಅಧಿಪತಿ ಶನಿ ಆಗಿರ್ತಾನೆ. ಕುಜನಿಗೆ ಶನಿಗೆ ಶತ್ರುತ್ವ. ಗ್ರಹಗಳಲ್ಲಿ ಶತ್ರುತ್ವ ಇದ್ದಾಗ ಗ್ರಹ ಮಿತ್ರತ್ವ ಹೇಗೆ? ಮಿತ್ರತ್ವವೇ ಇಲ್ವಲ್ಲ. ಆಗ ಏನಾಗ್ತದೆ ಅಂದರೆ, ಆಗ ಬಾಕಿ ಉಳಿದ ಗ್ರಹಗಳು, ಉದಾಹರಣೆಗೆ ಗುರುವಿನ ದೃಷ್ಟಿ ಇದೆ ಅಥವಾ ಶುಕ್ರನ ದೃಷ್ಟಿ ಇದೆ, ಅವನಿಗೆ ಶುಕ್ರ ದಶ ಗುರು ದಶ ನಡೀತಾ ಇದೆ. ಆ ಸಂದರ್ಭದಲ್ಲಿ ಅಷ್ಟು ವರ್ಷದವರೆಗೆ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ. ಆ ನಂತರದಲ್ಲಿ ಅಷ್ಟರೊಳಗೆ ಒಂದು ಮಗು ಹುಟ್ಟಿತು ಅಥವಾ 2 ಮಕ್ಕಳಾದವು, ಆಮೇಲೆ ಇಲ್ಲಿ ಶುರುವಾಯಿತು ಕಸಿಬಿಸಿ ಶುರುವಾಯಿತು ಇಬ್ಬರಲ್ಲಿ ಆಯ್ತಾ, ಜಟಾಪಟಿ ಶುರುವಾಯಿತು, ಕಿತ್ತು ಒಗೆದು ಹಾಕ್ತಾನೆ ಗ್ರಹಗಳು. ಅದನ್ನು ಸರಿ ಮಾಡಿಕೊಳ್ಳೋಕ್ಕೂ ಮಂತ್ರಗಳಿದ್ದಾವೆ, ಇಲ್ಲ ಅಂತಲ್ಲ. ಐಕ್ಯಮತ್ಯ ಅಂತ ಹೇಳುವಂಥ ಒಂದು ಜಪಾನುಷ್ಠಾನವನ್ನು ಹೇಳ್ತದೆ. ಆದರೆ ಅದನ್ನು ಮಾಡ್ಕೊಳ್ಬೇಕಲ್ಲ ಸರಿಯಾಗಿ ಶ್ರದ್ಧೆಯಲ್ಲಿ. ಈಗ ಶ್ರದ್ಧೆ ಇಲ್ಲದೆ ಹೋದಾಗ ಒಂದು ಗಂಡನಿಗೆ ಶ್ರದ್ಧೆ ಇದೆ, ಹೆಂಡತಿಗೆ ಶ್ರದ್ಧೆ ಇಲ್ಲ, ಹೆಂಡತಿಗೆ ಶ್ರದ್ಧೆ ಇದೆ, ಗಂಡನಿಗೆ ಶ್ರದ್ಧೆ ಇಲ್ಲ ಆಯ್ತಾ. ಹೆಂಡತಿಯಲ್ಲಿ ಪೂಜೆ ಮಾಡ್ತಾ ಕೂತಿರ್ತಾಳೆ, ಗಂಡ ಇಲ್ಲಿ ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಸಿಗರೇಟ್ ಸೇರ್ತಾ ಇರ್ತಾನೆ ಅಂತ. ಆಗ ಅಲ್ಲಿ ಆ ಪೂಜೆ ಫಲ ಕೊಡ್ತದೆಯಾ? ಕೊಡೋದಿಲ್ಲ. ಹೀಗಾಗಿ ಐಕ್ಯಮತ್ಯ ಅಂದರೆ ಎರಡೂ ಒಮ್ಮತವಾಗಿರ್ಬೇಕು. ಗಂಡನ ಮನಸ್ಸು ಹೆಂಡತಿಯ ಮನಸ್ಸು ಒಮ್ಮತವಾಗಿರ್ಬೇಕು. ಹಾಗಿದ್ದಾಗ ಮಾತ್ರ ಮಾಡುವಂತಹ ಪೂಜೆಗಳು ಫಲವನ್ನು ಕೊಡ್ತದೆ. ಆ ಫಲಿತದಿಂದ ಫಲಗಳು ಸಹಿತವಾಗಿ ಉತ್ತಮವಾಗಿ ನಮಗೆ ಲಭ್ಯವಾಗ್ತದೆ. ಇಲ್ಲದೆ ಹೋದರೆ ಫಲವು ನಿಷ್ಫಲವಾಗಿ ಹೋಗುವಂತಹ ಸಾಧ್ಯತೆಗಳು. ಅದರಿಂದ ತಾವೊಂದು ಹಿಂದೆ ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ಹೇಳಿದ್ರು, ಒಂದು ಇದರಲ್ಲಿ ಜಾತ ಹೇಳುವಂತಹ ಶಬ್ದದ ಇದು ಮಾಡುವಾಗ ಅಲ್ಲಿ ಸಂಚಿತ ಕರ್ಮಕ್ಕೆ ಅನುಗುಣವಾಗಿ ಆಗ್ತದೆ. ಸಂಚಿತ ಕರ್ಮ ಅಂದರೆ ನಾವು ಹಿಂದೆ ಏನು ಮಾಡಿದ್ದೇವೆ, ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೇವೆ, ಅದಕ್ಕೆ ಅನುಗುಣವಾಗಿ ಈ ಜನ್ಮದಲ್ಲಿ ಪ್ರಾರಬ್ಧ, ಅದಕ್ಕೆ ಅನುಗುಣವಾಗಿ ನಾವು ಪ್ರಾರಬ್ಧವನ್ನು ಅನುಭವಿಸ್ತೇವೆ. ನೋಡಿ, ಅವನು ಪ್ರಾರಬ್ಧ ನೋಡು ಅಂತ ಹೇಳ್ತೇವೆ. ನೋಡಿ, ಪ್ರಾರಬ್ಧ ಅಂದ್ರೆ ಏನು? ನಾವು ಹಿಂದೆ ಮಾಡಿದ್ದು ಈ ಜನ್ಮದಲ್ಲಿ ಕೊಡ್ತದೆ. ಆ ಕೊಡುವಂಥದ್ದಕ್ಕೆ ಪರಿಹಾರವನ್ನು ಹೇಳಿದ್ದಾರೆ ಅಲ್ಲಿ ಜನ್ಮಾಂತರ ಕೃತಂ ಪಾಪಂ ವ್ಯಾಧಿ ರೂಪೇಣ ಜಾಯತೆ. ಮನುಷ್ಯನಿಗೆ ವ್ಯಾಧಿ ರೂಪವನ್ನು ಕೊಡ್ತದೆ ಅಂತೆ. ಇಲ್ಲಿ ವ್ಯಾಧಿ ಅಂದರೆ ರೋಗ ಅಂತ ಒಂದೇ ಅರ್ಥ ಅಲ್ಲ. ಮನೆ ಇಲ್ಲದೆ ಹೋದರೂ ಒಂದು ವ್ಯಾಧಿ, ಭೂಮಿ ಇಲ್ಲದೆ ಹೋದರೂ ಅದು ವ್ಯಾಧಿ, ಹೆಂಡತಿ ಇಲ್ಲದೆ ಹೋದರೂ ಅದು ವ್ಯಾಧಿ, ಮಕ್ಕಳಾಗಲಿಲ್ವಾ ಅದು ವ್ಯಾಧಿ, ಎಲ್ಲವೂ ಇದೆಯಾ ನೆಮ್ಮದಿ ಇಲ್ವೋ ಅದು ಒಂದು ವ್ಯಾಧಿನೇ ಅಲ್ವಾ. ಹೀಗಾಗಿ ದೀರ್ಘಕಾಲದವರೆಗೆ ವ್ಯಾಧಿಯನ್ನೇ ಅನುಭವಿಸಬೇಕಾಗ್ತದೆ. ಜನ್ಮಾಂತರ ಕೃತಂ ಪಾಪಂ ವ್ಯಾಧಿ ರೂಪೇಣ ಜಾಯತೆ. ಅದಕ್ಕೆ ಶಾಂತಿ ಹೋಮೈ ಜಪ ಪೂಜಾ ಅರ್ಚನಾದಿಭಿ, ಅದಕ್ಕೆಲ್ಲವನ್ನು ಕ್ರಮವನ್ನು ಹೇಳಿದ್ದಾರೆ. ಆ ಕ್ರಮವನ್ನು ಸರಿಯಾಗಿ ತಿಳಿದುಕೊಂಡು ಮಾಡಿದಾಗ ಅದರಿಂದ ಎಷ್ಟೋ ಫಲಗಳು ಸಿಗ್ತದೆ, ನಮಗೆ ಎಷ್ಟೋ ಫಲಗಳನ್ನು ಅನುಭವಿಸ್ಲಿಕ್ಕೆ ಸಾಧ್ಯತೆ ಇದೆ. ಆದರೆ ಅದನ್ನು ಸರಿಯಾದ ಕ್ರಮದಲ್ಲಿ ಮಾಡುವಂತಹ ಶ್ರದ್ಧೆ ಬೇಕು. ಅದರಲ್ಲಿ ಯಜಮಾನ ಶ್ರದ್ಧೆ ಮುಖ್ಯವಾಗಿರ್ತಕ್ಕ ಕರ್ತೃಚ್ಛೆ ಕರ್ಮ ಆಗಿರ್ತದೆ. ಯಜಮಾನ ಕುಟುಂಬದವರ ಶ್ರದ್ಧೆ, ಕುಟುಂಬದಲ್ಲಿ 4 ಜನ ಇದ್ದಾರೆ, 4 ಜನರಲ್ಲಿ ಒಬ್ಬನಿಗೆ ಶ್ರದ್ಧೆ ಇರ್ತದೆ, ಮತ್ತೊಬ್ಬನಿಗೆ ಶ್ರದ್ಧೆ ಇರೋದಿಲ್ಲ. ಇವನಿಗೆ ಅಣ್ಣನಿಗೆ ಬೇರೆ ಕೆಲಸವೇ ಇಲ್ಲ, ಬರೀ ಹೋಮ ಮಾಡಿಸೋದೇ ಕೆಲಸ ಅಂತ ಹೇಳ್ತಾ ಇರ್ತಾನೆ. ಪುರೋಹಿತರು ಬಂದಾಗ ಪುರೋಹಿತರನ್ನು ಮಾತಾಡ್ಸಲ್ಲ, ಸುಮ್ಮನೆ ಇವನು ಹೊರಗೆ ಬಿದ್ದು ಹೋಗ್ಬಿಡ್ತಾನೆ.
ಆವಾಗ ಒಂದು ಕುಟುಂಬದಲ್ಲಿ ಒಂದೇ ಕೋಳಿನಲ್ಲಿ ಅಥವಾ ಒಂದೇ ಮನೆಯಲ್ಲಿ ವಾಸವಾಗಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಈ ರೀತಿಯಂತಹ ಭೇದ ಭಾವಗಳಿದ್ದಾಗ ಆ ಫಲಗಳೂ ಸಹಿತವಾಗಿ ಭೇದಿಸ್ತದೆ, ಫಲ ಕೊಡೋದಿಲ್ಲ. ಒಂದು ಗಣಹೋಮ ಮಾಡಿ, ಒಂದು ಸತ್ಯನಾರಾಯಣ ಪೂಜೆ ಮಾಡಿ ಪ್ರಸಾದವನ್ನು ತಿಂದರೆ ಆಗಿಲ್ಲ, ಆ ಪೂಜೆ ಸರಿಯಾಗಿರಬೇಕು ಅಲ್ವಾ? ಪೂಜೆ ಸರಿಯಾಗಿದ್ದರೆ ಪ್ರಸಾದದಲ್ಲಿ ರುಚಿ ಇರ್ತದೆ. ಇಲ್ಲದೆ ಹೋದರೆ ರುಚಿ ಇಲ್ಲದ ಪ್ರಸಾದವನ್ನು ನಾವು ಉಪ್ಪಿಟ್ಟು ತಿನ್ನಂಗೆ ಆಗುತ್ತೆ. ಸತ್ಯನಾರಾಯಣ ಪ್ರಸಾದ ಆಗೋದಿಲ್ಲ, ಉಪ್ಪಿಟ್ಟು ತಿನ್ನಂಗೆ ಆಗುತ್ತೆ. ಸಜ್ಜಿಗೆ ತಿನ್ನಂಗೆ ಆಗುತ್ತೆ. ಗುರುಜಿ, ಈಗ 12 ರಾಶಿಗಳು 9 ಗ್ರಹಗಳ, ಸೊ ಮೇಲ್ನೋಟಕ್ಕೆ ಅವ್ರದ್ದು ಸ್ವಭಾವ ಅಥವಾ ಅವ್ರ ಜೀವನ ಶೈಲಿ ಯಾವ ಥರ ಇರುತ್ತೆ? ನೋಡಿ, ಸಾಧಾರಣವಾಗಿ ಮೇಷಾದಿ 12 ರಾಶಿಗಳ ಫಲಾಫಲಗಳನ್ನು ಚಿಂತನೆ ಮಾಡುವಾಗ ನಮ್ಮ ಶರೀರದಲ್ಲೇ 12 ರಾಶಿಗಳನ್ನು ನಾನು ಹಿಂದೆ ಹೇಳಿದೆ. ಮೇಷರಾಶಿ ಅಂದ ತಕ್ಷಣದಲ್ಲಿ ನಾವೇನು ಮಾಡ್ತೇವೆ? ತಲೆ ಭಾಗವನ್ನು ನೋಡ್ತೇವೆ. ತಲೆ ಭಾಗ ಮೇಷರಾಶಿ. ಮುಖದ ಭಾಗವನ್ನು ನೋಡುವಾಗ ಇದು ವೃಷಭ ರಾಶಿ. ವೃಷಭ ರಾಶಿ ಮುಖದ ಭಾಗ ಆಗಿರ್ತದೆ. ಇದು ಯಾಕೆ ವೃಷಭ ರಾಶಿ ಅಂದರೆ, ನಾವು ನಮ್ಮ ಇರತಕ್ಕಂಥದ್ದು ಒಂದೇ ಮೂಗು ಒಂದೇ ಬಾಯಿ ಎಲ್ಲ ಇದ್ರೂ ಸಹಿತವಾಗಿ ಅದನ್ನು ಬೇಕಾದಾಗ ಬೇರೆ ಬೇರೆ ರೀತಿಯಲ್ಲಿ ತಿರ್ಸ್ತೇವೆ ನಾವು ಅಲ್ವಾ? ಬೇಕಾದ ಕಡೆ ಈ ಕಡೆಗೆ ವಾಲ್ತೇವೆ, ಈ ಕಡೆಗೆ ವಾಲ್ತೇವೆ, ಅಥವಾ ಮುಖವನ್ನು ಉದ್ದ ಮಾಡ್ತೇವೆ, ಅಥವಾ ಮುಖ ತುಟಿಯನ್ನೆಲ್ಲ ತಿಕ್ತಾ ಇರ್ತೇವೆ. ಅದು ಅಂದರೆ ಬೇರೆ ಬೇರೆ ಪ್ರಾಣಿಗಳ ಅಥವಾ ಬೇರೆ ಬೇರೆ ರೀತಿಯ ವ್ಯಕ್ತಿಗಳ ಚೇಷ್ಟೆಗಳನ್ನು ಮಾಡುವಂತಹ ಮುಖದ ಭಾವ, ಅದು ವೃಷಭ ರಾಶಿ ಆಗಿರ್ತದೆ. ಮಿಥುನ ರಾಶಿಯನ್ನು ನೋಡುವಾಗ ನಮ್ಮ ಎದೆಯ ಭಾಗ ಮಿಥುನ ರಾಶಿ. ಕರ್ಕಾಟಕ ರಾಶಿಯನ್ನು ನೋಡುವಾಗ ನಮ್ಮ ಹೃದಯವನ್ನು ನೋಡುವಂಥದ್ದು. ಸಿಂಹ ರಾಶಿಯನ್ನು ನೋಡುವಾಗ ಹೊಟ್ಟೆ. ಆಯಿತಾ? ಈ ನಮ್ಮ ಹೊಟ್ಟೆ ಭರ್ತಿ ಮಾಡ್ಕೊಳ್ಬೇಕು ಅಂದರೆ ಸಿಂಹರಾಶಿ ಬಲಿಷ್ಠವಾಗಿರಬೇಕು. ಬಲಿಷ್ಠವಾಗಿ ಚೆನ್ನಾಗಿದೆ ಸಿಂಹರಾಶಿ ಅಂದರೆ ಅವನು ಯಾವಾಗಲೂ ಸರಿಯಾಗಿ ಭೋಜನ ಇತ್ಯಾದಿಗಳನ್ನು ಮಾಡ್ತಾ ಇರ್ತಾನೆ. ಇಲ್ಲದೆ ಹೋದರೆ ಅವನಿಗೆ ಸಿಂಹರಾಶಿಗೆ ಬಲ ಇಲ್ಲ ಅಂದ ತಕ್ಷಣದಲ್ಲಿ ಅವನ ಹೊಟ್ಟೆ ಭರ್ತಿ ಆಗೋದಿಲ್ಲ. ಅದರಿಂದ ಅದು ಸಿಂಹರಾಶಿ. ಇನ್ನು ಕಟಿ ಭಾಗ, ನಮ್ಮ ಸೊಂಟದ ಭಾಗ, ವಸ್ತ್ರವನ್ನು ನಾವು ಉಡುವ ಭಾಗ ಏನಿರ್ತದೆಯಾ ಅದು ಕನ್ಯಾ ರಾಶಿ. ನಮ್ಮ ಕಿಡ್ನಿ ಇರುವಂತಹ ಭಾಗ ಏನಿದೆಯಾ ಅದು ತುಲಾ ರಾಶಿ. ಗುಪ್ತಾಂಗಗಳಿರುವಂತಹ ಭಾಗಗಳೆಲ್ಲವೂ ವೃಶ್ಚಿಕ ರಾಶಿ. ತೊಡೆಯ ಭಾಗಗಳೆಲ್ಲವೂ ಧನು ರಾಶಿ. ಈ ಭಾಗಗಳೆಲ್ಲವೂ ಮಕರ ರಾಶಿ, ಮಂಡಿಯ ಭಾಗ. ಅದರಿಂದ ಸ್ವಲ್ಪ ಕೆಳಗಿನ ಭಾಗ ಕುಂಭ ರಾಶಿ ಆಗಿರ್ತದೆ. ಪಾದ ಭಾಗವು ಮೀನ ರಾಶಿ ಆಗಿರ್ತದೆ. ಹೀಗಾಗಿ ಈ 12 ರಾಶಿಗಳನ್ನು ದೇಹದಲ್ಲಿ ಕಲ್ಪನೆಯನ್ನು ಮಾಡಿದ್ದಾರೆ. ಆಯಾ ಗ್ರಹಗಳನ್ನು ಇಟ್ಟಿದ್ದಾರೆ ಅಲ್ಲಿ. ಮೇಷರಾಶಿಯಲ್ಲಿ ಕುಜ ಇಟ್ಟಿದ್ದಾನೆ. ಆ ಕುಜನ ಸ್ವಭಾವ ಏನಂದ್ರೆ ಕ್ರೂರತನ, ಕ್ರೂರ ಚೇಷ್ಟೆ, ಅಥವಾ ದೊಡ್ಡದಾಗಿ ಕಣ್ಣು ಬಿಡೋದು, ಅಥವಾ ಕಣ್ಣಿನಲ್ಲೇ ವಿಕಾರವನ್ನು ತೋರಿಸೋದು, ಇವೆಲ್ಲ ಏನಾಗಿರ್ತದೆ ಮೇಷರಾಶಿಯ ಸ್ವಭಾವ ಆಗಿರ್ತದೆ. ಮೇಷ ಅಂದರೆ ಇಲ್ಲಿ ಟಗರು, ಕುರಿ, ಆಡು ಇತ್ಯಾದಿಗಳನ್ನು ನಾವು ಚಿಂತನೆ ಮಾಡುವಂಥದ್ದು. ಆಯಾ ರೀತಿಯಂತಹ ಸ್ವಭಾವಗಳು ಬರ್ತದೆ, ಗರ್ಜನೆ ಮಾಡುವಂತಹ ಇದಿರ್ತದೆ ಅಂತ. ಅಲ್ಲಿ ಮೇಷರಾಶಿಯ ಫಲವನ್ನು ಹೇಳುವಾಗ ವಿಶೇಷವಾಗಿ ವೃತ್ತ, ತಾಮ್ರ, ದ್ರಗುಷ್ಣ, ಶಾಖ, ಲಘುಭುಕ, ಕ್ಷಿಪ್ರ ಪ್ರಸಾದೋಟನಃ ಈ ರೀತಿಯಲ್ಲಿ ಹೇಳಿದರು. ಅಂದರೆ ಬೇಗನೆ ಊಟ ಮಾಡಿ ಮುಗಿಸ್ಬಿಡೋದು. 10 ಜನ ಊಟಕ್ಕೆ ಕೂತಿರ್ತಾರೆ, ಬೇಗನೆ 2 ನಿಮಿಷಕ್ಕೆ ಅನ್ನ ತಂದು ಹಾಕೋದೇ ತಡ, ಮತ್ತು ಪದಾರ್ಥ ಬರುವಷ್ಟು ಕಾಯುವಂಥ ಪ್ರಶ್ನೆ ಇಲ್ಲ. ಕಲಸೋದು, ತಿಂದುಬಿಡೋದು, ಮತ್ತೆ ಅನ್ನ ಬರುವಲ್ಲಿವರಿಗೆ ಕಾಯೋದಿಲ್ಲ, ಭಾಳ ಖಾಲಿಯಾಗಿರ್ತದೆ. ಈ ರೀತಿಯಲ್ಲಿ ಅದು ಮೇಷರಾಶಿಯ ಸ್ವಭಾವ ಆಯಿತು. ಲಘು ಭೂಕು, ಕ್ಷಿಪ್ರ ಪ್ರಸಾದ, ಸಿಟ್ಟು ಬರ್ತದೆ, ಬೇಗನೆ ಅವನು ಶಾಂತ ಆಗಿಬಿಡ್ತಾನೆ. ಇದೆಲ್ಲವೂ ಮೇಷರಾಶಿಯ ಸ್ವಭಾವ ನಾವು ಹೊರ ನೋಟದಲ್ಲಿ ನೋಡುವಾಗ. ಇನ್ನು ಒಳ ಅಂತರಂಗದಲ್ಲಿ ಸಾಕಷ್ಟು ಭೇದಗಳಿದ್ದಾವೆ ಈ ರೀತಿಯಲ್ಲಿ. ಇನ್ನು ವೃಷಭ ರಾಶಿಯ ಸ್ವಭಾವವನ್ನು ನೋಡುವಾಗ, ವೃಷಭ ಅಂದರೆ ಎತ್ತು, ಆಯಿತಾ? ಎತ್ತು, ಎಮ್ಮೆ, ದನ, ಕೋಣ ಇತ್ಯಾದಿಗಳನ್ನು ಚಿಂತನೆ ಮಾಡುವಂತಹ ರಾಶಿ ಅದು. ಆಯಿತು? ಅವುಗಳು ಸಂಚಾರ ಮಾಡುವಂತಹ ರಾಶಿಯ ಸಂಚಾರ ಎಲ್ಲೆಲ್ಲಿ ಮಾಡ್ತದೆಯೋ ಆ ರಾಶಿಯನ್ನು ನಾವು ಚಿಂತನೆ ಮಾಡಬೇಕು. ಜೊತೆಯಲ್ಲಿ ಮನುಷ್ಯನಿಗೆ ವೃಷಭ ರಾಶಿ ಇದೆ ಅಂತ ಹೇಳಿದಾಗ ಜೀವನದಲ್ಲಿ ಕ್ಲೇಶವನ್ನು ಭಾಳಷ್ಟು ಅನುಭವಿಸಿರ್ತಾನೆ, ಕಷ್ಟವನ್ನು ಅನುಭವಿಸ್ತಾನೆ, ಆಯಿತಾ? ಹೆಂಡತಿಯನ್ನು ಕಳ್ಕೊಳ್ತಾನೆ, ಅಥವಾ ಗಂಡನನ್ನು ಕಳ್ಕೊಳ್ತಾರೆ. ಜೀವನದಲ್ಲಿ ನಾನಾ ರೀತಿಯಂತಹ ಹಿಂಸೆಯನ್ನು ಅನುಭವಿಸ್ತಾರೆ. 40 ವರ್ಷದವರೆಗೆ ಇದೆಲ್ಲ, 40 ವರ್ಷದ ಮೇಲೆ ಸುಖವನ್ನು ಹೊಂದುತ್ತಾರೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯನ್ನು ನೋಡುವಾಗ, ಮಿಥುನ ಅಂದರೆ ಒಂದು ಗಂಡು ಹೆಣ್ಣು ಒಟ್ಟಿಗೆ ಇರುವಂತಹ ರಾಶಿ, ಅದು ಮಿಥುನ ರಾಶಿ. ಆ ಮಿಥುನ ರಾಶಿಯಲ್ಲಿ ಒಂದು ಗದೆ ಮತ್ತು ವೀಣೆಯನ್ನು ಹಿಡಿದುಕೊಂಡಂತಹ ಒಂದು ಸ್ವರೂಪವನ್ನು ತೋರಿಸ್ತದೆ. ಇದು ಹೊಂದಾಣಿಕೆಯ ರಾಶಿ ಅಂತ ಹೇಳ್ತಾರೆ. ಮಿಥುನ ರಾಶಿ ಹೊಂದಾಣಿಕೆಯ ರಾಶಿ. ಇದರಲ್ಲಿ ಮೃಗಶಿರ ನಕ್ಷತ್ರ, ಆರ್ದ್ರ ನಕ್ಷತ್ರ, ಪುನರ್ಸು ನಕ್ಷತ್ರ ಬರ್ತದೆ. ಹೀಗಾಗಿ ಶ್ರೀರಾಮನ ನಕ್ಷತ್ರ ಬರೋದಿದ್ರೂ ಸಹಿತವಾಗಿ ಶ್ರೀರಾಮ ಹುಟ್ಟಿದ್ದು ಕರ್ಕಾಟಕ ರಾಶಿಯಲ್ಲಿ. ಆದರೆ ಮಿಥುನ ರಾಶಿಯವರು ಸಾಧಾರಣವಾಗಿ ಸ್ವಲ್ಪ ಲೋಕಪ್ರಿಯರವರು, ಸದಾ ಕಾಲದಲ್ಲೂ ಸಹಿತವಾಗಿ ಸಂತೋಷವನ್ನು ಬಯಸುವವರು, ಸಂಗೀತ, ಶಾಸ್ತ್ರ, ನಡೆ, ನುಡಿ, ಹಾಸ್ಯ ಇತ್ಯಾದಿಗಳೆಲ್ಲ ಆಸ್ಪದವನ್ನು ಕೊಡ್ತಕ್ಕಂಥವರು. ಇದು ಮಿಥುನ ರಾಶಿಯ ಸ್ವಭಾವ ಆಗಿರ್ತದೆ. ಇದು ಒಂದು ಅಂಶವಾದರೂ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದ್ದೇ ಇರ್ತದೆ. ಹಾಗಿದ್ದಾಗ ಮಾತ್ರ ಅದು ಮಿಥುನ ರಾಶಿ ಅಂತ ನಾವು ನಿರ್ಣಯ ಮಾಡ್ಬೋದು. ಇನ್ನು ಕರ್ಕಾಟಕ ರಾಶಿಯನ್ನು ನೋಡುವಾಗ ಚಂದ್ರನ ರಾಶಿ, ಸಾಧಾರಣವಾಗಿ ಕೃಷಿ ಪ್ರಧಾನವಾದಂತಹ ರಾಶಿ ಅದು. ಈ ಅನ್ನದಾತರಿಗೆ ಹೇಳುವಂತಹದ್ದು, ಕೃಷಿಕರಿಗೆ ಹೇಳುವಂತಹದ್ದು,
ಒಕ್ಕಲಿಗರು ಹೇಳುವಂತಹದ್ದು ಅದೆಲ್ಲ ಈ ಚಂದ್ರನೇ ಪ್ರಧಾನ. ಅವರೆಲ್ಲ ಈ ನೀರನ್ನೇ ಪ್ರಧಾನವಾಗಿ ಆಶ್ರಯಿಸಿರ್ತಕ್ಕಂಥವ್ರು, ಜಲಮಂಡಲಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನೀರು ಬಿಡುವವರು ಅಥವಾ ನೀರನ್ನೇ ಜಾಸ್ತಿಯಾಗಿ ಬಳಸುವವರು, ನೀರನ್ನು ಬಳಸಿಕೊಂಡು ಹೋಟೆಲ್ ಉದ್ಯಮ ಇತ್ಯಾದಿಗಳನ್ನು ಮಾಡ್ತಕ್ಕಂಥವ್ರು, ಅವರೆಲ್ಲರಿಗೂ ಸಹಿತ ಕರ್ಕಾಟಕ ರಾಶಿಗೆ ಬಲ ಜಾಸ್ತಿ ಇರ್ತದೆ. ಅಂತಹ ಸ್ವರೂಪಗಳ ಕಂಡಾಗ ಇದು ಕರ್ಕಾಟಕ ರಾಶಿ ಅಂತ ನಿರ್ಣಯ ಮಾಡ್ಬೋದು. ಇನ್ನು ಸಿಂಹರಾಶಿಯ ಸ್ವಭಾವ, ಸಿಂಹರಾಶಿಯ ಸ್ವಭಾವ ಹೇಗಿರ್ತದೆ? ಸ್ವಲ್ಪ ಉಗ್ರವಾಗಿರ್ತದೆ. ತೀಕ್ಷ್ಣ, ಸ್ಥೂಲಹನು, ವಿಶಾಲವದನ, ಪಿಂಗೇಕ್ಷಣ, ಅಲ್ಪಾತ್ಮಜ, ಈ ರೀತಿಯಲ್ಲೇ ಅದನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. ಸ್ವಲ್ಪ ಉಗ್ರ ಸ್ವಭಾವ. ಭಯಂಕರಂ ಪ್ರತಿಭಯಂ, ನೋಡಲಿಕ್ಕೂ ಭಯಂಕರವಾಗಿರೋದು, ಮತ್ತೊಬ್ಬರಿಗೆ ಭಯ ಹುಟ್ಟಿಸೋದು, ಈ ರೀತಿಯದ್ದು ಸಿಂಹ ಸ್ವಭಾವ ಆಗಿರ್ತದೆ ಹೊರನೋಟಕ್ಕೆ ನೋಡುವಾಗ. ಇನ್ನು ಕನ್ಯಾ ರಾಶಿಯ ಸ್ವಭಾವ ಸಾಧಾರಣವಾಗಿ ನದಿಯ ಸಮೀಪ, ಸಮುದ್ರದ ಸಮೀಪ, ಕೆರೆಯ ಸಮೀಪ, ಹಳ್ಳಕೊಳ್ಳಗಳ ಸಮೀಪ, ಬಾವಿಯ ಸಮೀಪ ಅಥವಾ ಬೋರ್ವೆಲ್ ಸಮೀಪ, ಈ ರೀತಿಯಲ್ಲಿ ಇಟ್ಟುಕೊಂಡು ಇರುವಂತಹ ವ್ಯಕ್ತಿಗಳಾಗಿರ್ತಾರೆ. ಸಾಧಾರಣವಾಗಿ ತೋಟ ಮನೆ ಇತ್ಯಾದಿಗಳನ್ನೆಲ್ಲವನ್ನು ಸಹಿತವಾಗಿ ಪ್ರಿಯವುಳ್ಳವರಾಗಿರ್ತಾರೆ. ಉದ್ಯಾನವನ, ಆರಾಮ ಶಾಲೆ ಇತ್ಯಾದಿಗಳಿಗೆ ಪ್ರಿಯವಾಗಿರ್ತಕ್ಕಂಥವ್ರು, ಅಥವಾ ಇನ್ನು ವಿದ್ಯಾಶಾಲೆ ಇತ್ಯಾದಿಗಳಿಗೆ ಅನುಕೂಲವನ್ನು ಮಾಡಿಕೊಳ್ಳುವವರು, ಇದೆಲ್ಲ ಕನ್ಯಾ ರಾಶಿಗೆ ಹೇಳಿರ್ತಕ್ಕಂಥದ್ದು. ಇನ್ನು ತುಲಾ ರಾಶಿಯ ಸ್ವಭಾವ ತಕ್ಕಡಿ ಇಟ್ಕೊಳ್ಳೋರು ಯಾರು? ಸಾಧಾರಣವಾಗಿ ವೈಶ್ಯರು ಅಲ್ವಾ, ವ್ಯಾಪಾರಸ್ಥರು, ವ್ಯಾಪಾರಿ ರಾಶಿ ಅದು. ಅದಕ್ಕೆ ಸಂಬಂಧಪಟ್ಟಂಥ ಚಿಂತನೆ, ಅದಕ್ಕೆ ಅವರ ಗುಣಲಕ್ಷಣಗಳೆಲ್ಲವೂ ಸಹಿತವಾಗಿ ಕ್ರಯ ವಿಕ್ರಯ ಅದರಲ್ಲೇ ಇರ್ತದೆ. ಇನ್ನು ವೃಶ್ಚಿಕ ರಾಶಿಯ ಸ್ವಭಾವ ಏನು ಅಂತಂದರೆ ಸ್ವಲ್ಪ ಗಂಭೀರ ಸ್ವಭಾವ. ವೃಶ್ಚಿಕ ರಾಶಿಯವರು ಹಳೆದ ತೂಗಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು, ಸ್ವಲ್ಪ ಕಷ್ಟವನ್ನು ಅನುಭವಿಸ್ತವರು, ನಷ್ಟವನ್ನು ಮಾಡ್ಕೊಳ್ಳೋರು. ಏನಾದ್ರು ಸ್ವಲ್ಪ ಆಯಿತು, ಯಾವುದೋ ಒಂದು ವಿಚಾರಕ್ಕೆ ಹಾಕ್ಬಿಡೋದು, ಅಲ್ಲಿ ನಷ್ಟ ಆಗಿ ಹೋಗ್ತದೆ, ಕಡೆಗೆ ಸ್ವಲ್ಪ ನಾವು ಈಗ ಆಯ್ತಲ್ಲ ತಿಳ್ಕ ದುಃಖ ಪಡೋದು. ಹಾಗಂತ ವೃಶ್ಚಿಕ ರಾಶಿಯವರಲ್ಲಿ ಸಾಕಷ್ಟು ಜನರು ಗಣ್ಯರು ಇದ್ದಾರೆ. ವೃಶ್ಚಿಕ ರಾಶಿಯ ಗಣ್ಯ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ, ನಷ್ಟ ಹೊಂದಿದವರು ಸಾಕಷ್ಟು ಜನ ಇದ್ದಾರೆ, ಇಲ್ಲ ಅಂತಲ್ಲ. ಒಳ್ಳೆ ರಾಶಿ ಅಂತಲೂ ಹೇಳ್ಬೋದು ವೃಶ್ಚಿಕ ರಾಶಿ. ಆದರೆ ಚೇಳು, ಅವ್ರನ್ನ ಮುಟ್ಲಿಕ್ಕೆ ಹೋದ್ರೆ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ, ಯಾಕೆಂದರೆ ಯಾವಾಗಲೂ ಕಡಿತಾ ಇರ್ತದೆ, ಅದರಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ಇದಲ್ಲದೆ ಇನ್ನು ಧನು ರಾಶಿಯ ಸ್ವಭಾವವನ್ನು ತೆಗೆದುಕೊಂಡ್ರೆ ಗುರು ಅಧಿಪತಿ, ಅದರಿಂದ ಸ್ವಲ್ಪ ಜ್ಞಾನಕಾರಕನಾಗಿರ್ತಕ್ಕಂಥವನು, ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನು, ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡ್ತಕ್ಕಂಥವನು, ಸಣ್ಣ ವಿಷಯವನ್ನು ಸಹಿತವಾಗಿ ಎಲ್ಲವನ್ನು ವಿಮರ್ಶೆ ಮಾಡತಕ್ಕಂಥವನು, ಹತ್ತಿ ಕುಡಿದಾಗೆ ಕುಡುಗಿ ಎಲ್ಲವನ್ನು ಚಿಂತನೆ ಮಾಡತಕ್ಕಂಥ, ಇದೆಲ್ಲ ಧನು ರಾಶಿಯ ಸ್ವಭಾವ ಆಗಿರ್ತದೆ. ಇನ್ನು ಮಕರ ರಾಶಿಯ ಸ್ವಭಾವ, ಮಕರ ಸ್ವಭಾವ ಏನಿರ್ತದೆ? ಮೊಸಳೆ ಹಾಗೂ ಜಿಂಕೆಯ ಸ್ವರೂಪ ಇರ್ತದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹದ್ದು ಅಂದರೆ ಸ್ವಲ್ಪ ಚೆಲ್ಲಾಟ ಜಾಸ್ತಿ, ಚಂಚಲತೆ ಜಾಸ್ತಿ, ಸ್ವಲ್ಪ ರಸಿಕತನ ಜಾಸ್ತಿ, ಇದೆಲ್ಲ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ. ಜೊತೆಯಲ್ಲಿ ಹಾಗಂತ ಅದು ಜಲರಾಶಿ ಆದ್ದರಿಂದ ನೀರಿನ ಆಶಯವನ್ನು ಉಳ್ಳಂತಹ ರಾಶಿ ಆಗಿರ್ತದೆ. ಸಾಧಾರಣ ಅಂಥ ಜಾಗವನ್ನೇ ಹುಡುಕ್ತಾರೆ. ಇನ್ನು ಕುಂಭ ರಾಶಿಯವರು ಸಾಧಾರಣವಾಗಿ ಶುಷ್ಕ ಭೂಮಿ ಇತ್ಯಾದಿಗಳಲ್ಲಿ ವಾಸವಾಗಿರೋದು, ಸ್ವಲ್ಪ ಈ ರಣ ಬಿಸಿಲು, ಈ ಬಿಸಿಲು ಇತ್ಯಾದಿಗಳಿಗೆ ಇಷ್ಟಪಡ್ತಕ್ಕಂಥವರು. ಜೊತೆಯಲ್ಲಿ ಕರಬಗರ ಶಿರಾರು, ಒರಟಾದಂಥ ಶರೀರ, ಒರಟು ಸ್ವಭಾವ ಆಗಿರ್ತದೆ, ಮುಖಕ್ಕೆ ಹೊಡೆದಂಗೆ ಹೇಳ್ಬಿಡೋದು, ಇದೆಲ್ಲ ಕುಂಭರಾಶಿಯ ಸ್ವಭಾವ ಆಗಿರ್ತದೆ. ಇನ್ನು ಮೀನರಾಶಿಯ ಸ್ವಭಾವವನ್ನು ನೋಡುವಾಗ ಜಲಪರಧನ ಭೋಕ್ತ, ದಾರವಾಸು ಅನುರಕ್ತ, ಸಾಧಾರಣವಾಗಿ ಹೆಂಡತಿಯ ಮಾತನ್ನು ಕೇಳಿಕೊಂಡೇ ಜೀವನವನ್ನು ಮಾಡೋದು, ಅಥವಾ ಮತ್ತೊಬ್ಬರು ಅವರಿಗೆ ಪುಷ್ ಮಾಡಲಿಕ್ಕೆ ಯಾರು ಒಬ್ಬರು ಬೇಕು, ಜೀವನಕ್ಕೆ ಒಂದು ಮಾರ್ಗದರ್ಶನವನ್ನು ಮಾಡ್ತಕ್ಕಂಥವ್ರು ಬೇಕಾಗಿರ್ತದೆ. ಇದೆಲ್ಲ ಮೀನರಾಶಿಯ ಸ್ವಭಾವ ಆಗಿರ್ತದೆ. ಈ ರೀತಿಯಲ್ಲಿ ಒಂದೊಂದು ರಾಶಿಗೆ ಒಂದೊಂದು ರೀತಿಯಾದಂತಹ ಸ್ವಭಾವವನ್ನು ಹೇಳಿದ್ದಾನೆ. ಅದರಲ್ಲೇ ಭೇದಗಳು ಸಾಕಷ್ಟು ಇರ್ತದೆ. ಯಾಕೆಂದರೆ ನಕ್ಷತ್ರಗಳು 2 ನಕ್ಷತ್ರ ಇರ್ತದೆ. ಆ ನಕ್ಷತ್ರ ಪಾದಗಳಿಗೆ ಅನುಗುಣವಾಗಿ ಫಲಾಫಲಗಳು ಬದಲಾವಣೆ ಆಗ್ತಾ ಇರ್ತದೆ. ಹೀಗಾಗಿ ಬದಲಾವಣೆಯೇ ಭಚಕ್ರದ ಸ್ವರೂಪ, ಪರಿವರ್ತನೆಯೇ ಪ್ರಪಂಚದ ಸ್ವರೂಪ. ಇನ್ನೊಂದು ಎಲ್ರಿಗೂ ಕಾಡುವಂಥದ್ದು, ಸ್ವಲ್ಪ ಭಯನೂ ಇರುವಂಥದ್ದು ಏನಂತಾರೆ, ಗ್ರಹ ಶನಿ. ಹೌದು, ಈ ಶನಿ ದಶೆ ಅಥವಾ ಶನಿ ಮಹಾದಶೆ ಅಂತಾರೆ, 7.5 ಅಂತಾರೆ. ಸೊ ಅದ್ರ ಬಗ್ಗೆ ಜನರಿಗೆ ಸುಮಾರು ತಪ್ಪು ತಿಳುವಳಿಕೆ ಇದೆ ಅದ್ರ ಬಗ್ಗೆ. ಯಾಕೆಂದ್ರೆ ಎಲ್ಲೋ ಅಷ್ಟು ತುಂಬಾ ಜನದ ಏನಂತ ಏನು ಮಾತಾಡಲ್ಲ ಅದ್ರ ಬಗ್ಗೆ. ಶನಿ ಅಂದ್ರೆ ಒಂದು ಸ್ವಲ್ಪ ಭಯ ಪಡಿಸೋದು ಜಾಸ್ತಿ, ಮಾತಾಡ್ಲಿಕ್ಕೂ ಭಯ ಇರ್ತದೆ. ಆಮೇಲೆ ಕೆಲವರಿಗೆ ತಪ್ಪು ಕಲ್ಪನೆ ಇದೆ, ಶನಿ ಅಂದ್ರೆ ಬರೀ ಕೆಟ್ಟದೇ ಮಾಡೋದು, ಆತರ ಶನಿ ದಶೆ ಅಥವಾ 7.5 ಏನು ಚೆನ್ನಾಗಿ ಆಗೋದಿಲ್ಲ, ಆ ಥರದ್ದೆಲ್ಲ ಇರ್ತವೆ. ಸೊ ಅದ್ರ ಬಗ್ಗೆ ಈ ಗ್ರಹಗಳಲ್ಲಿ ಬಹಳಷ್ಟು ಬೇರೆ ಬೇರೆ ವಿಧಾನಗಳಿದ್ದಾವೆ. ನಾವು ಗ್ರಹ ಅಂದ ತಕ್ಷಣದಲ್ಲಿ 9 ನವಗ್ರಹಗಳು ಅಂತ ನಾವು ಚಿಂತನೆಯನ್ನು ಮಾಡ್ತೇವೆ. ಆದರೆ ನಿಜವಾಗಿ ಗ್ರಹಗಳು 9 ಅಲ್ಲ, 5 ಇರ್ತಕ್ಕಂಥದ್ದು. 5 ಗ್ರಹಗಳು: ಕುಜ, ಬುಧ, ಗುರು, ಶುಕ್ರ, ಶನಿ. ಈ 5 ಗ್ರಹಗಳು ಮನುಷ್ಯನನ್ನು ಆಳ್ತಾ ಇರ್ತದೆ. ನಾನು ಹೇಳಿದೆ ಆಗ, ಇಲ್ಲಿಂದ ತಲೆಯಿಂದ ಕಾಲಿನವರೆಗೂ ಸಹಿತವಾಗಿ ಗ್ರಹಗಳು 5 ಇದೆ ನೋಡಿ. ಅಲ್ಲಿ
ಬಾಕಿ ಗ್ರಹಗಳನ್ನು ನಾವು ಇದು ಮಾಡೋದಿಲ್ಲ. ಅದರಲ್ಲಿ 2 ಗ್ರಹಗಳು ಸೂರ್ಯ ಚಂದ್ರರು ಪ್ರಕಾಶಕ ಗ್ರಹಗಳು. ಆ ಪ್ರಕಾಶಕ ಗ್ರಹಗಳು ಇಲ್ಲದೆ ಹೋದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಒಂದನೇದಾಗಿ ಹೃದಯ ಚಂದ್ರಾಧಿಪತಿ, ಹೊಟ್ಟೆಗೆ ಅಧಿಪತಿ ರವಿ. ಈ 2 ಗ್ರಹಗಳು ಸೂರ್ಯ ಚಂದ್ರರು ಸರಿಯಾಗಿ ಇಲ್ಲದೆ ಹೋದರೆ ನಾವು ಬದುಕಲಿಕ್ಕೆ ಸಾಧ್ಯತೆ ಇದೆಯಾ? ನಮಗೆ ಹೃದಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದನೇದು. ಎರಡನೇದಾಗಿ ನಾವು ತಿನ್ನುವಂಥ ಆಹಾರಾದಿಗಳನ್ನು ಜೀರ್ಣ ಮಾಡುವಂಥ ಒಂದು ಸ್ಥಳ. ಆದ್ದರಿಂದ ಈ ಚೀಲ ಸರಿಯಾಗಿದೆ ಹೇಳಾದರೆ ನಮ್ಮ ಜೀವನದ ಚೀಲ ಚೆನ್ನಾಗಿರ್ತದೆ. ಆದ್ದರಿಂದ ಅವಕ್ಕೆ ಪ್ರಕಾಶಕ ಗ್ರಹಗಳು ಅಂತ ಹೇಳಿದರು. ಅವು 2 ಗ್ರಹಗಳನ್ನು ಮೊದಲು ಇಟ್ಟಿದ್ದಾರೆ. ಮೊದಲು ಸೂರ್ಯನನ್ನು, ಆಮೇಲೆ ಚಂದ್ರನನ್ನು, ಆಮೇಲೆ 5 ಗ್ರಹಗಳು ಕುಜ ಬುಧ ಗುರು ಶುಕ್ರ ಶನಿ 5 ಗ್ರಹಗಳನ್ನು ಇಟ್ಟರು. ಕೊನೆಗೆ 2 ಗ್ರಹಗಳು ತಮೋ ಗ್ರಹಗಳು, ಕತ್ತಲೆಯನ್ನು ಮಾಡ್ತಕ್ಕಂಥವ್ರು, ಮನುಷ್ಯನ ಜೀವನದಲ್ಲಿ ಏರಿಳಿತಗಳನ್ನು ಕೊಡತಕ್ಕಂತಹ ಗ್ರಹಗಳು 2. ಹೀಗೆ 9 ಗ್ರಹಗಳನ್ನು ಮಾಡಿದರು. ಆ 9 ಗ್ರಹಗಳು ಸಹಿತವಾಗಿ ನಮಗೆ ಸಕಾಲಕ್ಕೆ ದಶಾಮುಕ್ತಿಗಳ ಮೂಲಕವಾಗಿ ಫಲವನ್ನು ಕೊಡ್ತಾ ಇರ್ತವೆ. ದಶಾಭುಕ್ತಿಗಳ ಮೂಲಕವಾಗಿ ಮನುಷ್ಯನಿಗೆ 120 ವರ್ಷ ಆಯುಷ್ಯವನ್ನು ಹೇಳಿದ್ದಾರೆ. 120 ವರ್ಷದ 5 ರಾತ್ರಿಗಳು ಅಂತ. ಈಗ ಯೋಗದ ಮೂಲಕವಾಗಿ ಅದಕ್ಕಿಂತಲೂ ಜಾಸ್ತಿಯಾಗಿ ಬದುಕಿದವರು ಇದ್ದಾರೆ, ಬದುಕಿ ತೋರಿಸೋರು ಇದ್ದಾರೆ, ಈಗಲೂ ಇರಬಹುದು. 120ಕ್ಕಿಂತಲೂ ಜಾಸ್ತಿಯಾಗಿ ಇಲ್ಲ ಅಂತಲ್ಲ. ಆದರೆ ಶಾಸ್ತ್ರ ಹೇಳಿರ್ತಕ್ಕಂಥದ್ದು 120 ವರ್ಷದ 5 ರಾತ್ರಿಗಳು. ಈ 120 ವರ್ಷದ 5 ರಾತ್ರಿಗಳನ್ನು 9 ಗ್ರಹಗಳು ಸಹಿತವಾಗಿ ಸಮನಾಗಿ ಹಂಚಿಕೊಂಡಿದ್ದಾವೆ. ಆ 5 ರಾತ್ರಿ ಅದು ಎಕ್ಸ್ಟ್ರಾ ಇರತಕ್ಕಂಥದ್ದು 120 ವರ್ಷವನ್ನು. ಹೇಗೆ ಅಂತಂದರೆ ಸೂರ್ಯನಿಗೆ 6 ವರ್ಷ, ಚಂದ್ರನಿಗೆ 10 ವರ್ಷ, ಕುಜನಿಗೆ 7 ವರ್ಷ, ರಾಹುವಿಗೆ 18 ವರ್ಷ, ಗುರುವಿಗೆ 16 ವರ್ಷ, ಅನಂತರದಲ್ಲಿ ಶನಿಗೆ 19 ವರ್ಷ, ಬುಧನಿಗೆ 17 ವರ್ಷ, ಕೇತುವಿಗೆ 7 ವರ್ಷ, ಶುಕ್ರನಿಗೆ 20 ವರ್ಷ. ಇಲ್ಲಿಗೆ 120 ವರ್ಷ ಆಗ್ತದೆ. ಈ ರೀತಿಯಲ್ಲಿ ಗ್ರಹಗಳು ಹಂಚಿಕೊಂಡಿದ್ದಾರೆ. ಈ ಗ್ರಹಗಳು ಮನುಷ್ಯನ ಶರೀರವನ್ನು ಆಳ್ತಾರೆ. ಆ ಸಂದರ್ಭಕ್ಕೆ ಅವರೇ ಯಜಮಾನರಾಗಿರ್ತಾರೆ. ಇದು ಗ್ರಹಗಳ ಸ್ಥಿತಿ. ತಾವು ಕೇಳಿರ್ತಕ್ಕಂಥದ್ದು ಶನಿ, ಆಯ್ತಾ? ಕಷ್ಟ ಕೊಡುವವನು ಕುಜ, ನಷ್ಟ ಮಾಡುವವನು ಶನಿ. ಆದ್ದರಿಂದ ಈ ನಷ್ಟ ಆ ಮನುಷ್ಯನಿಗೆ ಆಯಿತು ಅಂದ್ಕೊಳ್ಳೋ ಭಯ ಹತ್ಕೊಳ್ತದೆ. ಆ ಭಯಕಾರಕನಾಗಿರ್ತಕ್ಕಂಥವನು ಶನಿ. ಮನುಷ್ಯನಿಗೆ ಅಪವಾದ, ಅವಮಾನ, ಅಪರಾಧ ಈ 3ನ್ನೂ ತರುವವನು ಶನಿ. ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಾತ್, ಇದು 3ನ್ನೂ ಕೊಡುವವನು ಶನಿ. ಆದ್ದರಿಂದ ಶನಿಯನ್ನು ಕಂಡ್ರೆ ಪ್ರತಿಯೊಬ್ಬನಿಗೂ ಭಯ ಇರ್ತದೆ. ಭಕ್ತಿ ಅಲ್ಲ, ಇದು ಭಯ ಇರ್ತದೆ, ಆಯ್ತಾ? ಆದ್ದರಿಂದ ಅವನಿಗೆ ಮಹಾತ್ಮ ಅಂತ ಕರೀತಾರೆ. ಆ ಮಹಾತ್ಮನ ಹೆಸರು ಹೇಳಬೇಡಿ ಅಂತೇಳಿ ಹೇಳ್ತಾರೆ. ಆ ಮಹಾತ್ಮ ಕೊಡೋದು ಯಾವ ರೀತಿಯಲ್ಲಿ ಫಲವನ್ನು? ದ್ವಾದಶೇ ಜನ್ಮಗೆ ರಾಶೋ ದ್ವಿತೀಯೈಶ್ಚ ಶನೈಶ್ಚರಃ ಸಾರ್ಧಾನೇ 7 ವರ್ಷಾಣಿ ತದಾ ದುಃಖ ಇರುತ್ತೋ ಭವೇತ್. ಎಷ್ಟು ಸ್ಪಷ್ಟವಾಗಿ ಬರ್ತಿದ್ದಾರೆ ಅಂದರೆ, ನಮ್ಮ ಜನ್ಮರಾಶಿಯಿಂದ 12ನೇ ಮನೆಯಲ್ಲಿದ್ದಾಗ, ಜನ್ಮರಾಶಿಯಲ್ಲಿದ್ದಾಗ, ಜನ್ಮರಾಶಿಯಿಂದ 2ನೇ ಮನೆಯಲ್ಲಿದ್ದಾಗ, ಈ 3 ರಾಶಿಗಳಲ್ಲಿ ಸಂಚರಿಸುವಾಗ 7.5 ಅಂತ ಹೇಳಿದರು. 7.5 ವರ್ಷಗಳ ಕಾಲ ಒಂದೊಂದು ರಾಶಿಯಲ್ಲಿ 2.5 ವರ್ಷ ಅಂದರೆ 30 ತಿಂಗಳು ಇರ್ತಾನೆ. ಅಂದರೆ ಈ 90 ತಿಂಗಳುಗಳ ಕಾಲ, ಅರ್ಥಾತ್ 7.5 ವರ್ಷಗಳ ಕಾಲ ಅತಿಯಾದ ಕಷ್ಟವನ್ನು ಕೊಡ್ತಾನಂತೆ. ಯಾವ ರೀತಿಯಲ್ಲಿ ಕಷ್ಟ? ಅಪವಾದ ಭಯಂ, ಚೋರ ಭಯಂ, ವಿಷಪ್ರಾಣಿ ಭಯಂ, ವಾಹನ ಭಯಂ, ನಷ್ಟ ಭಯಂ, ಆರೋಗ್ಯ ಭಯಂ, ವ್ಯಾಜ್ಯ ಭಯಂ, ಬಂಧನ ಭಯಂ ಕುರುತೆ ಶನಿ. ಮತ್ತೆ ನೋಡಿತ್ತು ಹೇಳಿ ಜೀವನದಲ್ಲಿ ಅಷ್ಟನ್ನು ಕೊಡ್ತಾನೆ. ಅದನ್ನ ಸರಿಯಾಗಿ ನಾವು ಅವನ ಈ ಕ್ರೂರ ಭಯ ನಮಗೆ ತಾಗಬಾರದು ಅಂದರೆ ಅದಕ್ಕೆ ತಕ್ಕದ್ದಾಗಿ ಪರಿಹಾರ ಇತ್ಯಾದಿಗಳನ್ನು ಮಾಡ್ಕೊಳ್ಬೇಕು. ಹಾಗಂತ ಶನಿ ಮಹಾತ್ಮ ಈ 7.5 ಮಾತ್ರ ಅಲ್ಲ, ಅವನು ಮಧ್ಯೆ ಮಧ್ಯೆ ಬರ್ತಾ ಇರ್ತಾನೆ. ಕುಟುಂಬ ಶನಿಯಾಗಿ ಬರ್ತಾನೆ, ಅರ್ಧಾಷ್ಟಮ ಶನಿಯಾಗಿ ಬರ್ತಾನೆ, ಕಂಟಕ ಶನಿ ಅಂತ ಹೇಳ್ತಾರೆ ಅದಕ್ಕೆ. ಇನ್ನು ಪಂಚಮ ಶನಿಯಾಗಿ ಬರ್ತಾನೆ, ಅಂದರೆ ಸಪ್ತಮದಲ್ಲಿ ನಿಂತು ನೋಡ್ತಾ ಇರ್ತಾನೆ, ಅಷ್ಟಮ ಶನಿಯಾಗಿ ಕಾಡ್ತಾ ಇರ್ತಾನೆ. ಇದೆಲ್ಲವೂ ಸಹಿತವಾಗಿ ಶನಿ ಆಗಾಗ ನಮಗೆ ಬಂದು ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು ಇಳಿಸ್ತಾನೆ, ಗ್ರಹಗಳ ಬಗ್ಗೆ ಮಮಕಾರವನ್ನು ಬೆಳೆಸ್ತಾನೆ. ಗ್ರಹಗಳ ಬಗ್ಗೆ ಮಮಕಾರವನ್ನು ಬೆಳೆಸ್ತಾನೆ. ಇದು ಆಸ್ತಿಕನಿಗೂ ಹೌದು, ನಾಸ್ತಿಕನಿಗೂ ಹೌದು, ಆಯ್ತಾ? ನಾಸ್ತಿಕನು ಹೊರನೋಟಕ್ಕೆ ಕೈ ಮುಗಿಯದೇ ಹೋದ್ರು ಒಳನೋಟದಲ್ಲಿ ಅವನು ಸದಾ ಕಾಲದಲ್ಲೂ ಭಯಗ್ರಸ್ತನಾಗಿರ್ತಾನೆ, ಆಯ್ತಾ? ಭಯಭೀತನಾಗಿರ್ತಾನೆ. ಮತ್ತೊಬ್ಬರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ತಾನು ಗ್ರಹಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇರ್ತಾನೆ ಅಂತ. ಈ ರೀತಿಯಲ್ಲಿ ಜೀವನ ನಡ್ಕೊಂಡು ಹೋಗ್ತಾ ಇರ್ತದೆ. ಅಂದಾಗ ಶನಿ ಮಹಾತ್ಮನ ಪ್ರಭಾವ ಅತಿಯಾಗಿರ್ತದೆ. ಅದಕ್ಕೆ ಕಾರಣ ಯಾಕೆಂದರೆ ಅವನು ಕರ್ಮ ಪ್ರದಾತ. ಕರ್ಮವನ್ನು ವಿಧಾತ ಬೇರೆ, ಕರ್ಮವನ್ನು ಅಳೆದು ತೂಗಿ ಫಲವನ್ನು ಕೊಡುವವನು ಶನಿ ಮಹಾತ್ಮ. ಕಾನೂನಿನ ಒಡೆಯ ಅಂತ ಹೇಳ್ಬೋದು, ನಮ್ಮ ಜೀವನದ ಅಧ್ಯಾಪಕ ಅಂತ ಹೇಳ್ಬೋದು, ಅಥವಾ ನಮ್ಮ ಜೀವನಕ್ಕೆ ಪಾಠವನ್ನು ಕಲಿಸುವ ಅಂತ ಹೇಳ್ಬೋದು.
ಅದೆಲ್ಲವೂ ಸಹಿತವಾಗಿ ಶನಿ ಮಹಾತ್ಮನಿಂದ ಚಿಂತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂದಾಗ ನಮ್ಮ ಜೀವನದಲ್ಲಿ ಏನು ಉಳಿತು ಹೇಳಿ? ಎಲ್ಲವೂ ಸಹಿತವಾಗಿ ಗ್ರಹಾಧೀನ. ಆದ್ರಿಂದಲೇ ದೇವಸ್ಥಾನಗಳಿಗೆ ಹೋದಾಗ ದೇವರು ಮೊದಲು ನಮ್ಮನ್ನು ನೋಡೋದಿಲ್ಲ, ನಮ್ಮ ಮುಖವನ್ನು ನೋಡೋದಿಲ್ಲ. ದೇವರು ನಮ್ಮ ಬೆನ್ನು ನೋಡ್ತಾನಂತೆ, ಹಿಂಭಾಗ. ಹಿಂದೆ ಮಾಡಿದಂತಹ ಪಾಪಕರ್ಮಗಳನ್ನೆಲ್ಲ ಪರಿಹಾರ ಮಾಡ್ಕೊಂಡಿದ್ದಾನ ಅಂತ. ಪರಿಹಾರ ಆಗಿದೆ ಅಂದರೆ ರೈಟ್ ಮಾರ್ಕ್ಸ್ ಹಾಕ್ತಾನೆ, ಹೋಗಪ್ಪ ಒಳ್ಳೇದಾಗುತ್ತೆ ಅಂತ. ಇಲ್ಲದಿದ್ದರೆ ಮತ್ತೆ ಮತ್ತೆ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ಈ ದೇವಸ್ಥಾನ ಅಲ್ಲ ಮತ್ತೊಂದು ದೇವಸ್ಥಾನ. ಈಶಾನೇಶ್ವರ ದೇವಸ್ಥಾನ ಎಷ್ಟು ದೇವಸ್ಥಾನ ಇಲ್ಲ ಹೇಳಿ, ಆಯಿತಾ? ಅಲ್ಲಿ ತಿರುವಣ್ಣಾಮಲೆಗೆ ಹೋಗಿ ಅಥವಾ ಆ ದೇವಸ್ಥಾನಕ್ಕೆ ಹೋಗಿ, ಈ ದೇವಸ್ಥಾನಕ್ಕೆ ಹೋಗಿ, ಆಯಿತಾ? ಶನೇಶ್ವರನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿ, ಆಯಿತು. ಇವನಿಗೆ ಸಾಧಾರಣವಾಗಿ ಜೀವನದಲ್ಲಿ ದುಡಿದಂತಹ ಕಾಲು ಭಾಗ ಎಲ್ಲ ಶನೇಶ್ವರನಿಗೆ ಎಣ್ಣೆ ಅಭಿಷೇಕ ಮಾಡಲಿಕ್ಕೆ ಆಗೋಗುತ್ತೆ. ಈ ರೀತಿಯಲ್ಲಿ ಆಗುತ್ತೆ. ಅದ ಕಾರಣ ಯಾಕೆ ಅಂತಂದರೆ, ತಾನು ಮಾಡುವಂತಹ ದೈನಂದಿನ ತಪ್ಪುಗಳು, ಆ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಆಗದೆ ಒದ್ದಾಡ್ತಾನೆ. ಅದರಿಂದ ಅದನ್ನು ಸರಿ ಮಾಡಿಕೊಂಡಾಗ ಅವನು ಗೆದ್ದ ಹಾಗೆ. ಅಂದರೆ ಮುಂದಿನ ಜೀವನ ಅವನಿಗೆ ಒಳ್ಳೆಯದಾಗಿರ್ತದೆ. ನಾವು ಈ ಜನ್ಮವನ್ನು ಎತ್ತಿ ಬರುವಾಗ ನಮ್ಮ ಹಿಂದೆ 84 ಲಕ್ಷ ಜನ್ಮವೇ ಕಳೆದು ಹೋಗಿರ್ತದೆ, ಆಯ್ತಾ? ಇದು ಮನುಷ್ಯ ಜನ್ಮ. ಈ ಜನ್ಮದಲ್ಲೇ ಸರಿ ತೂಕಗಳು, ಧರ್ಮದ ಚಿಂತನೆ ಇರ್ತಕ್ಕಂಥದ್ದು ಈ ಜನ್ಮದಲ್ಲಿ. ನಾವು ಎಷ್ಟು ಧಾರ್ಮಿಕ ಕಾರ್ಯವನ್ನು ಮಾಡ್ತೇವೆ, ಎಷ್ಟು ದಾನವನ್ನು ಮಾಡ್ತೇವೆ ಜೀವನದಲ್ಲಿ, ಎಷ್ಟು ಯಜ್ಞ ಯಾಗಾದಿಗಳನ್ನು ಮಾಡ್ತೇವೆ, ಎಷ್ಟು ದೇವರಿಗೆ ಕೈ ಮುಗಿತೇವೆ, ಎಷ್ಟು ಸಜ್ಜನರ ಸಹವಾಸವನ್ನು ಮಾಡ್ತೇವೆ, ಅಥವಾ ಯಾವ ರೀತಿಯಲ್ಲಿ ನಾವು ಪ್ರಪಂಚ ಪರ್ಯಟನೋ ಅಥವಾ ತೀರ್ಥ ಸ್ನಾನವೋ ಇತ್ಯಾದಿಗಳನ್ನು ಮಾಡ್ತೇವೆ. ಇದನ್ನು ಅನುಸರಿಸಿ ನಮ್ಮ ಮುಂದಿನ ಜೀವನ ಇದರಲ್ಲಿ ಗೆದ್ದರೆ ನಮಗೆ ಮೋಕ್ಷ ಸಿಗಬಹುದು. ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಅದು ಒಂದು ಧರ್ಮ ಆಡುವಂಥ ಒಂದು ತಕ್ಕಡಿಯನ್ನು ತೊಗೊಂಡ್ರಲ್ಲಿ ಏನು ಹಿಡ್ಕೊಳ್ಳಿಕ್ಕೆ ಒಂದು ಸ್ಥಾನ ಇರ್ತದೆ. ಅಲ್ಲಿ 2 ತಟ್ಟೆಗಳಿರ್ತದೆ ಅಲ್ವಾ? ಒಂದು ಅದು ಪಾಪ ಮತ್ತು ಪುಣ್ಯ ಹೇಳುವಂಥ 2 ತಟ್ಟೆಗಳು, ಆಯಿತಾ? ಪಾಪ ಜಾಸ್ತಿ ಆಯಿತೋ ಮತ್ತೆ ಪಾಪಜೀವಿಗಳಾಗಿ ಹುಟ್ಟುತ್ತೇವೆ, ಪುಣ್ಯ ಜಾಸ್ತಿ ಆಯಿತೋ ಪುಣ್ಯಜೀವಿಗಳಾಗಿ ಹುಟ್ಟಲಿಕ್ಕೆ ಅವಕಾಶ ಇದೆ. ಈಗ ಸಾಧಾರಣವಾಗಿ ಒಬ್ಬ ಮನುಷ್ಯ ಒಂದು 60-65 ವರ್ಷ ಬದುಕ್ತಾರೆ ಅಂದ್ರೆ ಅವ್ರ ಜೀವನದಲ್ಲಿ ಎಷ್ಟು ಸರ್ತಿ ಈ 7.5 ಅನ್ನೋವಂಥದ್ದು ಬರ್ಬೋದು? ಈ ಶನಿ ಮಹಾತ್ಮ 3ಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟವನು. ವಿಶೇಷವಾಗಿ ಆಯುಷ್ಯದಲ್ಲಿ 3 ಸಾರಿ ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಾತ್ ಅಂತ ನಾನು ಆಗ ಹೇಳಿದೆ. ಈ 3 ರೀತಿಯಲ್ಲಿ ಅವನು ಇದು ಮಾಡ್ತಾನೆ. ಅಂದರೆ 7.5 3 ಸಾರಿ ಬಂದೇ ಬರ್ತದೆ. ಸಾಧಾರಣ ಮನುಷ್ಯನ ಜೀವನದಲ್ಲಿ 3 ಸಾರಿ ಬರ್ತಾರೆ. ಅವನು ಮನುಷ್ಯನನ್ನು ಕೊಲ್ಲುವುದಿಲ್ಲ, ಸತ್ತಷ್ಟು ಮಾಡ್ತಾನೆ. ಸಾಯ್ಲಿಕ್ಕೆ ಬಿಡೋದಿಲ್ಲ, ಸತ್ತಷ್ಟು ಮಾಡ್ತಾನೆ. ಅದಕ್ಕೆ ನಮ್ಮ ಹಿರಿಯರ ಒಂದು ಗಾದೆ ಮಾಡಿಟ್ಟಿದ್ದಾರೆ, ಶನಿ ಕಾಡಿ ಸತ್ತವರಿಲ್ಲ, ಬುಧ ಕಾಡಿ ಬದುಕಿದವರಿಲ್ಲ ಅಂತ. ಹೀಗಾಗಿ ಆ ಗಾದೆ ಮಾತು ಸುಳ್ಳು ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಶನಿ ಸಾಯುವಲ್ಲಿಯವರೆಗೆ ತಗೊಂಡು ಹೋಗ್ತಾನೆ, ಅದ್ರ ಜೀವವನ್ನು ತೆಗೆಯೋದಿಲ್ಲ. ಇದು 7.5 7.5 ವರ್ಷನೂ ಇದೇ ತರ ಇರುತ್ತೆ? ಇಲ್ಲ, ಏರಿಳಿತಗಳಿದ್ದಾವೆ. ಏರಿಳಿತಗಳಿದ್ದೇ ಇರ್ತದೆ. ಮೊದಲನೇ ಕಾಡಿದರೆ 2 ಮತ್ತು 3ನೇ ಸಂದರ್ಭದಲ್ಲಿ ಕಾಡೋದಿಲ್ಲ, ಅವನ ಪ್ರಭಾವ ಕಡಿಮೆ ಆಗ್ತಾ ಹೋಗ್ತದೆ. ಇಲ್ವಾ 2ನೇ ಸಂದರ್ಭದಲ್ಲಿ ಕಾಡಲಿಕ್ಕೆ ಆರಂಭ ಮಾಡ್ತಾನೆ, ಅಥವಾ 3ನೇ ಸಂದರ್ಭದಲ್ಲಿ ಇದು ಮಾಡ್ತಾನೆ. 3ನೇ ಸ್ತರದಲ್ಲಿ, ಅಲ್ಲಿ 3 ಸ್ಥಳಗಳು. ಸೊ ಈ ಬದಲಾವಣೆಗಳಿದ್ದೇ ಇದೆ. ಈ ಜ್ಯೋತಿಷ್ಯ ಅಂದ್ರೆ ಏನು, ಜ್ಯೋತಿಷ್ಯದ ಬಗ್ಗೆ ಈ ಶೋ ಅಲ್ಲಿ ಒಂದು ಒಳ್ಳೆ ನಾಲೆಜ್ನ ಕೊಟ್ರಿ ಗುರುಜಿ. ಸೊ ನಮ್ಮ ಶೋಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮಸ್ಕಾರಗಳು. ಶುಭವಸ್ತು, ಒಳ್ಳೆಯದಾಗಲಿ.